ಹರಿ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 15. ಶ್ಲೋಕ ನಂಬರ್ 15. ಸೊ ಇದನ್ನು ಮಾಡಕ್ ಮುಂಚೆ ಹರಿನಾಮ ಸ್ವಲ್ಪ ನೋಡೋಣ. ಹರಿನಾಮದ ಚೇತೋದರ್ಪಣಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವದು ಜೀವನಂ ಆನಂದಾಂಬುಧಿರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇದರಲ್ಲಿ ನಾವು 5ನೇ ಪಾಯಿಂಟ್ ಆನಂದಾಂಬುಧಿ ವರ್ಧನಂ ಶ್ರೀಕೃಷ್ಣ ಸಂಕೀರ್ತನ ಇದನ್ನ ಮಾಡಬೇಕು. ಆನಂದ ಅಂಬುಧಿ ವರ್ಧನಂ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಹಿಂದಿನ 4 ಏನು 4 ಚೇತೋದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾ ವಧು ಜೀವನಂ. ಈ 4 ಕೂಡ ಈ 4 ಆಗಿದೆಯಲ್ವಾ, ಈ 4 ಕೂಡ ಸಾಧನಾ ಭಕ್ತಿನ ನಾವು ಸಾಧನೆ ಮಾಡಕ್ಕೋಸ್ಕರ ಇವನ್ನ ಮಾಡ್ತಾ ಇದ್ದಿದ್ವಿ. ನೋಡಿ, ಚೇತು ದರ್ಪಣ ಮಾರ್ಜನಂ, ಚಿತ್ತ ದರ್ಪಣ ನಮ್ಗೆ ಮಾರ್ಜನ ಆಗ್ಬೇಕಾದ್ರೆ ಸಾಧನೆ ಮಾಡಿದ್ವಿ ಅಲ್ವಾ. ಸಾಧನೆ ಮಾಡಿದ್ರೆ ದರ್ಪಣ ಮಾರ್ಜನ ಆಯ್ತಾ? ಇಲ್ಲ. ಭವ ಮಹಾದಾವಾಗ್ನಿ ನಿರ್ವಾಪಣ ಮಾಡಕ್ಕೋಸ್ಕರ ಸಾಧನೆ ಮಾಡಿದ್ವಿ. ಈ ದಾವಾಗ್ನಿ ನಿರ್ವಾಪಣೆ ಮಾಡಕ್ಕೋಸ್ಕರ ನಾವು ಬೇರೆ ಬೇರೆ ವಿಧದಿಂದ ಭಗವಂತನ ನಾಮ ಸಂಕೀರ್ತನೆಯಿಂದನೇ ನಮ್ಮನ್ನು ನಿವಾರಣೆ ಮಾಡ್ಕೊಂಡ್ವಿ ದಾವಾಗ್ನಿನ. 2ನೇದು ಅದು ಸಾಧನಾ ಭಕ್ತಿ ಅಂತಂದ್ರೆ ನಾವು ಏನ್ ಸಾಧನೆ ಮಾಡಕ್ ಹೋಗ್ತಾ ಇದೀವೋ ಅದಕ್ಕೆ ಅನುಸರಿಸೋದು ಸಾಧನ. ಅನುಸರಿಸೋ ರೀತಿ ರಿವಾಜು ಏನಿದೆಯೋ ಅದನ್ನ ಸಾಧನೆ ಅಂತ ಹೇಳ್ತೀವಿ. ಸೊ ನಾವು ಸಾಧನೆಯಲ್ಲಿ ಇವಾಗ ನಾವು ಭಕ್ತಿ ಮಾಡ್ತಾ ಇದೀವಿ ಅಂದ್ರೆ ಭಗವಂತನಿಗೆ ಆರತಿ ಮಾಡ್ತಾ ಇದೀವಿ, ಭಗವಂತನ ನಾಮ ಜಪ ಮಾಡ್ತಾ ಇದೀವಿ, ಅವ್ನ ಪ್ರಸಾದ ತಿಂತಾ ಇದೀವಿ, ಅವನಿಗೆ ಅವ್ನ ಕತೆ ಕೇಳ್ತಾ ಇದೀವಿ, ಕೀರ್ತನೆ ಮಾಡ್ತಾ, ಇದೆಲ್ಲ ಏನು ಸಾಧನೆ. ಸೊ ಈ ಸಾಧನಾ ಭಕ್ತಿಗೆ ಇದೆಲ್ಲ ಬರೋದು. ಮತ್ತೆ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ, ಶ್ರೇಯ ಭಗವಂತಂದು ಶ್ರೇಯ ನಮ್ಗೆ ಆಗ್ಬೇಕಾದ್ರೆ ಕೈರಿಕ ವಿತರಣ ಅದು ನಮ್ಗೆ ಒಂದು ಕರುಣೆ ಆಗ್ಬೇಕಾದ್ರೆ ಏನ್ ಮಾಡಿದ್ವಿ? ಸಾಧನೆ ಮಾಡಿದ್ವಿ. 3ನೇದು. 4ನೇದು ವಿದ್ಯಾವಧು ಜೀವನ, ವಿದ್ಯಾವಧು ಅನ್ನೋದು ನಮ್ಗೆ ಆಗ್ಬೇಕಾದ್ರೆ ಅದಕ್ಕೂ ಕೂಡ ವಿದ್ಯೆ ಬರ್ಬೇಕಾದ್ರೆ ನಮ್ಗೆ ಸಾಧನೆ ಮಾಡಿದ್ವಿ. ಇದು ಸಾಧನಾ ಭಕ್ತಿ ಆಯ್ತು. ಓಕೆ, ಈ 4 ಕೂಡ ಸಾಧನಾ ಭಕ್ತಿ. ಈಗ 5ನೇದ್ರಲ್ಲಿ 5ನೇದು ಏನಿದೆ? ಆನಂದಾಂಬುಧಿ ವರ್ಧನಂ. ಸೊ ಯಾವಾಗ ಈ ಸಾಧನೆ ಮುಗೀತು ನಮ್ಗೇನ್ ಬರ್ಬೇಕು? ಆನಂದ ಬರ್ಬೇಕು. ಓಕೆ, ಈ ಆನಂದ ಅನ್ನೋದು ಇಲ್ಲಿ ಬರ್ತಾ ಇದೆ. ಆನಂದ ಅನ್ನೋದು ಇಲ್ಲಿ ನೋಡಿ, ಸಾಧನೆ ಇಲ್ಲ, ಆನಂದಾಂಬುಧಿ ವರ್ಧನಂ. ಯಾವಾಗ ಶ್ರೀಕೃಷ್ಣ ಸಂಕೀರ್ತನೆ ಮಾಡ್ತಾ ಇದ್ರೆ, ಹಿಂದೆ 4 ಮಾಡಿದ್ದಾಗ ಶ್ರೀಕೃಷ್ಣ ಸಂಕೀರ್ತನೆ ಮಾಡಿದಾಗ ನಮ್ಗೆ ಆನಂದ ಬರೋ ಲೆವೆಲ್ಗೆ ಹೋಗ್ಬೇಕಿತ್ತು, ನಾವು ಹೋದ್ವಿ. ಇವಾಗ ಇಲ್ಲಿ ವಿತ್ ಸಾಧ್ಯ ಮತ್ತೆ ಸಾಧನ 2 ಆಗ್ತಾ ಇದೆ. ಆನಂದಾಂಬುಧಿ ಆನಂದನೂ ಮಾಡ್ತಾ ಇದೀವಿ, ಜೊತೆಗೆ ಸಾಧನೆನೂ ಮಾಡ್ತಾ ಇದೀವಿ. ಈ ಸಾಧನೆಗೆ ಪ್ರತಿಫಲವಾಗಿ ನಮ್ಗೆ ಆನಂದ ಸಿಕ್ಕಿದೆ. ಏನ್ ಹಿಂದೆ 4 ಮಾಡಿದ್ವಿ ಆ ಸಾಧನೆಗೆ ಪ್ರತಿಫಲವಾಗಿ ನಮ್ಗೆ ಆನಂದ ಸಿಕ್ಕಿದೆ. ಅದೇ ಆನಂದ ಅದು ವರ್ಧನೆ ಆಗ್ತಾ ಇದೆ. ಆನಂದ ಏನಾಗ್ತಾ ಇದೆ? ಇವಾಗ ವರ್ಧನೆ ಆಗ್ತದೆ. ವರ್ಧನೆ ಯಾವ್ದ್ರಿಂದ ಆಗ್ತಾ ಇದೆ? ಮತ್ತೆ ತಿರ್ಗಾ ನಾವು ಸಂಕೀರ್ತನೆ ಮಾಡ್ತಾ ಇರೋದ್ರಿಂದ ಅದು ವರ್ಧನೆ ಆಗ್ತಾ ಇದೆ. ಆನಂದ ಸಿಕ್ತು ಯಾವಾಗ ಓದು 4 ಮಾಡಿದ್ವಲ್ಲ, ಹಿಂದೆ 4 ಆಯ್ತಲ್ಲ, ಈ 4ರಿಂದ ನಮ್ಗೆ ಆನಂದ ಸಿಕ್ತು. ಈ ಆನಂದನ ವರ್ಧನೆ ಮಾಡ್ಬೇಕು ಇವಾಗ ನಾವು. ಈ ವರ್ಧನೆ ಯಾವ್ದ್ರಿಂದ ಆಗ್ತದೆ? ಮತ್ತೆ ತಿರ್ಗಾ ಸಾಧನೆ ಏನು ಶ್ರೀಕೃಷ್ಣ ಸಂಕೀರ್ತನೆ ಸಾಧನೆ ಮಾಡಂಗೆ. ಅಂದ್ರೆ ಇದನ್ನ ಸಾಧ್ಯ ಭಕ್ತಿ ಅಂತೀವಿ. ಸಾಧ್ಯ ಅಂತಂದ್ರೆ ಗೋಲ್ ರೀಚ್ ಆದ್ವಿ ಆಲ್ಮೋಸ್ಟ್. ನಾವು ಗೋಲ್ ಹತ್ರ ಸಾಧನೆ ಏನಿತ್ತು, ನಮ್ಮ ಸಾಧನೆ ಏನಿತ್ತು? ಆನಂದ ಪಡೆಯೋಕ್ಕೋಸ್ಕರ, ಭಗವಂತನ ಪ್ರೀತಿ ಮಾಡೋಕ್ಕೋಸ್ಕರ. ನಮ್ಗೆ ಆನಂದ ಯಾವಾಗ ಸಿಗುತ್ತೆ? ಭಗವಂತ ಪ್ರೀತಿ ಆದ್ರೆ, ಭಗವಂತನಿಗೆ ಖುಷಿ ಆದ್ರೆ ಅವಾಗ ಆನಂದ ಸಿಕ್ತು ನಮ್ಗೆ. ಸೊ ಈ ಆನಂದನ ವರ್ಧನೆ ಮಾಡ್ತಾ ಇರ್ಬೇಕಾದ್ರೆ ಏನಾಗಬೇಕು? ನಾವು ಸಾಧ್ಯ ಭಕ್ತಿನೂ ಆಯ್ತು, ಇದು ಸಾಧನಾ ಭಕ್ತಿನೂ ಆಯ್ತು. ಸೊ ಸಾಧ್ಯ ಭಕ್ತಿ ಹತ್ರ ಹೋದ್ವಿ,
ಸಾಧ್ಯ ಅಂದ್ರೆ ಗುರಿನ ತಲುಪಿರೋದಕ್ಕೆ ಸಾಧ್ಯ ಅಂತೀವಿ. ಸಾಧನೆ ಅಂತಂದ್ರೆ ಗುರಿನ ತಲುಪಬೇಕಾದ್ರೆ ಹಿಂದೆ ಇರೋಂಥ ಮಾರ್ಗಕ್ಕೆ ಸಾಧನೆ ಅಂತೀವಿ. ಸೊ ಇದು ಅರ್ಥ ಆಗುತ್ತೆ ನಿಮ್ಗೆ ಅಲ್ವಾ? ಸೊ ಸಾಧ್ಯ ಭಕ್ತಿ, ಇದು ಆನಂದ ಅಂಬುದಿ ವರ್ಧನ ಏನಿದು ಸಾಧ್ಯ ಭಕ್ತಿ. ಆಲ್ಮೋಸ್ಟ್ ಇದು ಮುಂದೆ ಬರುತ್ತೆ, ಭಾವ ಭಕ್ತಿ ಲೆವೆಲ್ಗೆ ಹೋಗೋದು. ಈ ಆನಂದ ನಮಗೆ ಯಾವಾಗ ಇದಾಗ್ತಾ ಇತ್ತು, ಆನಂದ ಸಿಕ್ತೋ, ಇದನ್ನ ಭಾವ ಭಕ್ತಿ ಲೆವೆಲ್ ಅಲ್ಲಿ ನಿಲ್ಲಿಸ್ತಾರೆ. ಸೊ ಮುಂದೆ ನೋಡ್ತೀವಿ ಇದರಲ್ಲೇ. ಸೊ ಭಾವಭಕ್ತಿ ಹತ್ರ ಹೋಗುತ್ತೆ. ಸೊ ಇದು ಆನಂದ ಅಂಬುದಿ ವರ್ಧನ. ಆನಂದ ಅಂಬುದಿ ವರ್ಧನ ಅಂದ್ರೆ ಏನು? ಆನಂದ ಅಂದ್ರೆ ಆನಂದ ನಮಗ್ ಬರ್ತಾ ಇರೋದು ಭಗವಂತನ ನಾಮ ಸಂಕೀರ್ತನದಿಂದ ಆನಂದ ಬರ್ತಾ ಇದೆ. ಹಂಬುದಿ ಅಂತಂದ್ರೆ ಸಮುದ್ರ. ಹಂಬುದಿ, ಅಂದ್ರೆ ಅಂಬುದಿ ಎರಡು ವರ್ಡ್ ಸೇರಿದೆ, ಸಮುದ್ರ. ಅದು ಬಿಂದು ಮತ್ತೆ ಸಮುದ್ರ ನೀರು ಸೇರ್ಕೊಂಡು ಆಗಿರೋಂಥದ್ದು ಹಂಬುದಿ. ಅಂದ್ರೆ ಸಾಗರ ರೂಪ ಅಂತ ಇಟ್ಕೊಳ್ಳಿ. ಆನಂದ ಯಾವ ರೀತಿ ಇದೆ? ಸಾಗರ ಇದೆ. ಏನಾಗ್ತಾ ಇದೆ? ಅದು ಮತ್ತೆ ಮತ್ತೆ ವರ್ಧನೆ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚೆಚ್ಕಂದು ಹೋಗ್ತಾ ಇದೆ. ವರ್ಧನ ಆಗ್ತಾ ಇದೆ. ಅಂದ್ರೆ ವರ್ಧನೆ ಅಂತಂದ್ರೆ ಮತ್ತೆ 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 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಶ್ರೀಕೃಷ್ಣ ಸಂಕೀರ್ತನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಈ ಆನಂದ ಅನ್ನೋದು ಏನಾಗುತ್ತೆ? ಅಂಬುದಿ ತರ, ಸಮುದ್ರ ತರ ವರ್ಧನೆ ಆಗ್ತಾ ಹೋಗುತ್ತೆ. ಯಾಕೆ ಸಮುದ್ರಕ್ಕೆ ಹೋಲಿಸಿದರೆ ಮುಂದೆ ಗೊತ್ತಾಗುತ್ತೆ. ಸೊ ಸಮುದ್ರ ತರ ಇದು ವರ್ಧನೆ ಆಗ್ತಾ ಹೋಗುತ್ತೆ. ನಮ್ದು ಆನಂದ, ನಮಗ್ ಬರ್ತಾರ ಆನಂದ ಸಮುದ್ರ ತರ ವರ್ಧನೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳುತ್ತೆ. ಯಾಕೆ ಈಗ ಚೈತನ್ಯ ಮಹಾಪ್ರಭು ಈಗ ಅಂಬುದಿ ಅಂತ ಹೇಳಿದ್ವಲ್ಲ, ಯಾಕೆ ಚೈತನ್ಯ ಮಹಾಪ್ರಭು ಇದನ್ನ ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ? ಇದು ತುಂಬಾ ಮುಖ್ಯ. ನಾವು ಈ ಆನಂದ ಅನ್ನೋದನ್ನ ಸಮುದ್ರಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ ನೋಡೋಣ. ನಮ್ಗೆ ಫಸ್ಟ್ ಸಮುದ್ರದ ಉದಾಹರಣೆ ತಗೊಂಡ್ರೆ, ಸಮುದ್ರಕ್ಕೆ ನದಿಗಳು ಎಷ್ಟು ಬಂದು ಸೇರ್ತವೆ ಅಂತ ಅಂದಾಜಿದೆಯಾ ನಮ್ಗೆ? ಎಲ್ಲ ಸಮುದ್ರ ಎಲ್ಲ ಒಂದೇ ಅಲ್ವಾ? ಎಲ್ಲಾವುದು ಒಂದು, ನಮ್ಮ ಭೂಮಿ ಮೇಲಿರೋ ಸಮುದ್ರ ಎಲ್ಲಾವುದು ಅಟ್ಯಾಚ್ ಆಗಿದ್ದಾವೆ. ಸೊ ಈ ಸಮುದ್ರಕ್ಕೆ ಬೇರೆ ಬೇರೆ ಕಡೆಯಿಂದ ಸಮುದ್ರದ ನೀರು ಬಂದು ಸೇರ್ತಾ ಇದ್ರು ಕೂಡ ನೋಡಿ, ನೀವು ಅನ್ಕೋಬಹುದು ಸಮುದ್ರಕ್ಕೆ ಬಂದು ಸೇರ್ತಾ ಇದೆ, ಸೂರ್ಯ ಅದನ್ನ ಆವಿ ಮಾಡ್ತಾ ಇದ್ದಾನೆ, ಮತ್ತೆ ಮಳೆ ರೂಪದಲ್ಲಿ ಬೇರೆ ಕಡೆ ಭೂಮಿ ಕಡೆ ಸುರಿಯುತ್ತೆ, ಭೂಮಿಯಿಂದ ಮತ್ತೆ ನೀರು ಹರ್ಕೊ ಬರುತ್ತೆ, ಸಮುದ್ರಕ್ಕೆ ಸೇರುತ್ತೆ. ಇದರಲ್ಲಿ ಉಕ್ಕದ ಪ್ರಶ್ನೆ ಬಂತು ಅಂತ ಹೇಳ್ತೀವಿ. ಆದರೆ ಚಳಿಗಾಲದಲ್ಲಿ ಅಷ್ಟಾಗಿ ಭೂಮಿಯಿಂದ ಸಮುದ್ರದಿಂದ ನೀರು ಏನಾಗಲ್ಲ, ಇದಕ್ಕೆ ಹೋಗೋದೇ ಇಲ್ಲ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲಿ ಭೂಮಿಯಿಂದ ನೀರು ಆವಿಯಾಗುತ್ತೆ? ಸೂರ್ಯ ಎಲ್ಲಿ ಜಾಸ್ತಿ ಇರ್ತಾನೆ? ಇರೋದಿಲ್ಲ. ಅಂದ್ರೂ ಕೂಡ ಸಮುದ್ರ ಉಕ್ಕಲ್ಲ. ಎಷ್ಟು ನದಿಗಳು ಸೇರ್ತಾ ಇದೆ? ಈವನ್ ಒಂದು ಅಮೆಜಾನ್ ನದಿ ಸಮುದ್ರನ ಕಿಲೋಮೀಟರ್ ಗಟ್ಟಲೆ ಹಿಂದೆ ತಳ್ಳಿಬಿಡುತ್ತೆ. ಅಷ್ಟೊಂದು ಫೋರ್ಸ್ ಆಗಿ ಅಷ್ಟೊಂದು ನೀರು ಹೋಗುತ್ತೆ, ಒಂದು ಇಡೀ ಸಮುದ್ರನೇ ಒಳಗೆ ಹೋಗ್ತಾ ಇದೆಯೇನೋ ಆ ಥರ ಇದೆ ಅದು ಅಮೆಜಾನ್ ನದಿ. ದಕ್ಷಿಣ ಅಮೆರಿಕಾದಲ್ಲೂ ಅದ್ರ ಬಗ್ಗೆ ನೋಡ್ಬೋದು ನೀವು. ಅಷ್ಟೊಂದು, ಈ ಗಂಗಾ ನದಿ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ಎಲ್ಲ ಸೇರ್ಕೊಂಡು ಎಲ್ಲ ನದಿಗಳ ನೀರು ಒಂದೇ ಸಮ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀವಿ. ಹೋಗ್ತಾನೆ ಇದೆ ಸಮುದ್ರಕ್ಕೆ ಹೋಗ್ತಾನೆ ಇದೆ. ಬಿಡಿ, ನಮ್ಮ ಕಾವೇರಿ ಇದ್ರ ಕಾಲದಲ್ಲಿ ಒಣಗಿ ಹೋಗ್ತಾರೆ. ಸೊ ಗಂಗಾ ನದಿ ತಗೊಳ್ಳಿ, ಯಾವಾಗ ಡ್ರೈ ಆಗುತ್ತೆ ಅದು 24 ಗಂಟೆ ಸಮುದ್ರಕ್ಕೆ ನೀರು ಹೋಗ್ತಾನೆ ಇರುತ್ತೆ. ಅಮೆಜಾನ್ ನದಿ ಅಲ್ಲಿ ನೀವು ಕೇಳಲೇಬೇಡಿ, ವರ್ಷದಲ್ಲಿ 9 ತಿಂಗಳು ಮಳೆನೇ. ಯಾವಾಗ ಮಳೆ ಬರುತ್ತೆ ಹೇಳಕ್ಕಾಗೋದಿಲ್ಲ, ಅಷ್ಟೊಂದು ಸಮುದ್ರದ ರೀತಿ ಇರುತ್ತೆ, ಅಷ್ಟು ನೀರು ಹೋಗ್ತಾ ಇರುತ್ತೆ. ಇಷ್ಟು ನೀರು ಹೋದ್ರೂ ಕೂಡ ಸಮುದ್ರ ಒಂದು ದಿನ ಫ್ಲೋ ಆಗಿ ಬಂದ್ಬಿಡ್ತು ಅಂತ ಏನಾರ ಇದೆಯಾ? ಇಲ್ಲ. ಸುನಾಮಿ ಬಂದಾಗ ಅದು ಬೇರೆ ಪ್ರಶ್ನೆ, ಬೇರೆ ಕಾರಣದಿಂದ ಆಗ್ತಾ ಇರೋದು. ನದಿ ನೀರು ಹೋಗಿ ಓವರ್ಫ್ಲೋ ಆಯ್ತು ಅನ್ನೋದು ಇಲ್ಲ. ಸೊ ಇಷ್ಟು ನೀರು ಹೋಗ್ತಾ ಇದ್ರು ಕೂಡ ಸಮುದ್ರದಿಂದ ನೀರು ಉಕ್ತಾ ಇಲ್ಲ. ಆದ್ರೆ ಒಂದು ಕಾರಣಕ್ಕೋಸ್ಕರ ಸಮುದ್ರ ಉಗ್ ಬರುತ್ತೆ. ಯಾವಾಗ ಹುಣ್ಣಿಮೆ ಬರುತ್ತಲ್ಲ, ಹುಣ್ಣಿಮೆ ದಿನ ಏನಾಗುತ್ತೆ? ಸಮುದ್ರ ಉಕ್ಕಿ ಬರುತ್ತೆ. ನೋಡಿದೀರಾ? ಇವತ್ತು ಯಾರನ್ನೂ ಕೂಡ ಹುಣ್ಣಿಮೆ ದಿನ ಸಮುದ್ರ ದಡಕ್ಕೆ ಕಳ್ಸಲ್ಲ. ಕೆಲವೊಂದ್ ಕಡೆ ನೀವು ನೋಡ್ಬೋದು, ರಾತ್ರಿ ಹೊತ್ತು ಆಟ ಆಡ್ತಾ ಇರ್ತಾರೆ ಅಲ್ಲಿ. ಸೊ ಹುಣ್ಣಿಮೆ ದಿನ ಸಮುದ್ರದ ಹತ್ರನೇ ಕಳ್ಸಲ್ಲ ಜಾಸ್ತಿ, ಎಲ್ಲರೂ ಅವ್ರ ಕಾಲ್ಗೆ ಅವ್ರು ಇರ್ತಾರೆ. ಸೊ ಯಾಕೆಂತಂದ್ರೆ ಹುಣ್ಣಿಮೆ ದಿನ ಅಲೆಗಳು ಜಾಸ್ತಿ. ಯಾಕೆ ನೋಡಿ, ಯಾವತ್ತೂ ಎಷ್ಟೊಂದು ನದಿಗಳು ಬರ್ತಾ ಇದ್ರು ಕೂಡ ಓವರ್ಫ್ಲೋ ಆಗದೆ ಇರೋಂಥದ್ದು ಹುಣ್ಣಿಮೆ ದಿನ ಆಯ್ತು. ಅಂದ್ರೆ ಚಂದ್ರಂದು ಆಕರ್ಷಣೆಯಿಂದ, ಚಂದ್ರನ್ಗೆ ಅಟ್ರಾಕ್ಷನ್ ಮಾಡಕ್ಕೋಸ್ಕರ, ಚಂದ್ರ ಅಟ್ರಾಕ್ಷನ್ ಮಾಡಿರ್ತಾನೆ, ಅದಕ್ಕೆ ಓವರ್ಫ್ಲೋ ಆಗಿ ಅದು ತನ್ನ ಇದನ್ನ ಮೀರಿ ಬರ್ತಾ ಇದೆ, ತನ್ನ ದಡನ ಮೀರಿ ಬರ್ತಾ ಇದೆ. ಇಷ್ಟೊಂದು ನದಿ ಹೋದ್ರೂ ಕೂಡ ಬರಲಿಲ್ಲ, ಆದ್ರೆ ಚಂದ್ರನದು ಆಕರ್ಷಣೆಯಿಂದ ದಡನ ಮೀರಿ ಬರ್ತಾ ಇದೆ ಸಮುದ್ರ ಅಂತಂದ್ರೆ, ಇಲ್ಲಿ ಸಮುದ್ರದ ಆಕರ್ಷಣೆ, ಸಮುದ್ರದ ಮಹತ್ವ ಎಷ್ಟಿದೆ, ಚಂದ್ರನದು ಮಹತ್ವ ಎಷ್ಟಿದೆ ಅಂತ ನಾವು ನೋಡ್ಬೋದು. ಹುಣ್ಣಿಮೆ ದಿನ ಚಂದ್ರ ಬಂದಾಗ ಆ ಥರ ಉಗ್ ಬರುತ್ತೆ. ಇದೇ ರೀತಿ ನಮಗೆ ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಸುಖಗಳು ಬರ್ತಾ ಇದೆ, ಎಷ್ಟು ಕಾಮನೆಗಳು ಬರ್ತಾ ಇದೆ, ಎಷ್ಟು ಪ್ರಲೋಭನೆಗಳು ಬರ್ತಾ ಇದೆ, ಎಷ್ಟು ಆಕರ್ಷಣೆ ಮಾಡ್ತಾ ಇದೀವಿ ಈ ಭೌತಿಕ ಪ್ರಪಂಚ ನಮ್ಮನ್ನ. ಅಂದ್ರೂ ಕೂಡ, ಇಷ್ಟೆಲ್ಲ ಬರ್ತಾ ಇದ್ರು ಕೂಡ ನಮ್ಮ ಆನಂದ ಅನ್ನೋದು
ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇದಕ್ಕಾಗುತ್ತೆ. ಆದರೆ ಅದನ್ನ ತುಂಬಾ ಸ್ಟ್ರೆಸ್ಸಿಲ್ ಅನುಭವಿಸ್ತಾ ಇದೀವ ಭೌತಿಕ ಪ್ರಪಂಚದಲ್ಲಿ? ಇಲ್ಲ, ಸ್ವಲ್ಪ ಮಟ್ಟಿಗೆ ಒಂದು ದಿನಕ್ಕೆ. ಈಗ ಡ್ರಿಂಕ್ಸ್ ಮಾಡಿದವನಿಗೆ ರಾತ್ರಿ ಇರುತ್ತೆ, ಬೆಳಿಗ್ಗೆ ಹೊತ್ತು ಹೋಗುತ್ತೆ. ಅದೇ ಥರ ನಮ್ಗೆ ಹಣ ಬಂದರೆ ಹಣದ್ದು ಒಂದು ಸ್ವಲ್ಪ ಏನೋ ಒಂಚೂರು ಸ್ವಲ್ಪ ಇರುತ್ತೆ, ಅದನ್ನು ಹೋಗುತ್ತೆ. ಏನು ಎಷ್ಟು ಅಂತ ಖರ್ಚು ಮಾಡೋದು, ಅದಕ್ಕೂ ಬರೋ ಆಗುತ್ತೆ. ಎಷ್ಟೇ ಕಾಮನೆಗಳು ಬರ್ತಾ ಇದ್ರು ಕೂಡ ನಮ್ಮ ಜೀವನಕ್ಕೆ, ಅದರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಆನಂದ ಸಿಗ್ಬೋದು, ಆದರೆ ಪೂರ್ಣ ಆನಂದ ಸಿಗ್ತಾ ಇಲ್ಲ. ಯಾವುದೇ ಕಷ್ಟನೇ ಇರಲಿ ಸುಖನೇ ಇರಲಿ. ಸೊ ಅದು ಅಷ್ಟೊಂದು ನಾವು ಯಾವುದಕ್ಕೋಸ್ಕರ ಪ್ರಾಪ್ತಿ, ಇನ್ನೊಂದು ತಿಳ್ಕೊಳ್ಳಿ, ಇಷ್ಟೊಂದು ಕಷ್ಟನ ಇಷ್ಟೊಂದು ಜೀವನದಲ್ಲಿ ನಾವು ಇಷ್ಟೊಂದು ಶ್ರಮ ಪಡ್ತಾ ಇದ್ದೀವಿ ಯಾಕೆ? ಆನಂದ ಪಡೆಯೋಕ್ಕೆ. ಓಕೆ, ಆನಂದ ಪಡೆಯೋಕ್ಕೆ ನಾವು ಪ್ರಾಪ್ತಿ ಆನಂದ ಪ್ರಾಪ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ಈ ಆನಂದ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತಿಯಾಗಿದೆಯಾ? ಇಲ್ಲ. ಹಾಗಾಗಿ ಚಾನ್ಸ್ ಇಲ್ಲ. ನೀವು ಹೇಳ್ಕೊಬೋದು, ಒಬ್ಬ ಹೇಳ್ಕೊಬೋದು ನನಗಾಗಿದೆ ಆನಂದದಿಂದ, ಇದರಿಂದ ನಂಗೆ ಆನಂದ ಸಿಕ್ಕಿದೆ ಅಂತ. ಎಷ್ಟು ದಿನಕ್ಕೆ, ಎಷ್ಟು ಕ್ಷಣಕ್ಕೆ? ಮತ್ತೆ ತಿರ್ಗಾ ಅದು ಆನಂದ ಕಳ್ಕೊತಾ ಇದ್ದಾನೆ. ಸೊ ಒಬ್ಬ ವ್ಯಕ್ತಿ ಆನಂದಕ್ಕೋಸ್ಕರ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ರು ಕೂಡ ಆನಂದ ಸಿಗ್ತಾ ಇಲ್ಲ. ಅದನ್ನೇ ಯಾವಾಗ ಆ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಏನಾಗುತ್ತೆ, ಅವನಿಗೆ ಆನಂದ ಅನ್ನೋದು ಲೆಕ್ಕವಿಲ್ಲ. ಅಂದ್ರೆ ಅವನಿಗೆ ಏನು ಯಾವ ಥರ ಬರುತ್ತೆ ಆನಂದ? ಅವನ ಕಣ್ಣಲ್ಲಿ ನೀರು ಬರೋ ಥರ ಆನಂದ ಆಗ್ತಾ ಇರುತ್ತೆ ಅವನಿಗೆ. ಯಾವಾಗ ಕೃಷ್ಣ ಪ್ರಜ್ಞೆ ಮಾಡಿದಾಗ ನಿಜವಾದ ಆನಂದ ಬರುತ್ತೆ ಅವನಿಗೆ. ಈ ಭೌತಿಕ ಪ್ರಪಂಚದಲ್ಲಿ ಆನಂದ ಸಿಗ್ಬೋದು ಸ್ವಲ್ಪ ಸಮಯಕ್ಕೆ, ಅದು ನಿಜವಾದ ಆನಂದ ಅಲ್ಲ. ಆದರೆ ಈ ಅನಾಧ್ಯಾತ್ಮಿಕ ಪ್ರಪಂಚದಲ್ಲಿ ಏನು ಶ್ರೀಕೃಷ್ಣ ಸಂಕೀರ್ತನೆ ಮಾಡಿದಾಗ ಭಗವಂತನ ಪ್ರಜ್ಞೆಗೆ ಬಂದಂಥ ಆನಂದ ಏನಿದೆ, ತುಂಬಾ ತುಂಬಾ ಪಟ್ಟು ಮೇಲಿರುತ್ತೆ. ಹೇಳ್ತಾರೆ ಪೂರ್ಣ ಆನಂದ ಯಾವ ಥರ? ತರಂಗ, ಸಮುದ್ರದಲ್ಲಿ ಅಲೆಗಳು ಬರುತ್ತಲ್ಲ ಆ ಥರ ನಮಗೆ ಎಂಡೇ ಆಗೋದಿಲ್ಲ ಆನಂದ ಅದು. ಸೊ ಇದಕ್ಕೆ ಕೃಷ್ಣ, ಇವರು ಚೈತನ್ಯ ಮಹಾಪ್ರಭು ಹೇಳ್ತಾ ಇರೋದು ಸಮುದ್ರಕ್ಕೆ ಹೋಲಿಸಿರೋದು. ಇದು ಸಮುದ್ರದಲ್ಲಿ ಯಾವ ರೀತಿ ನಿರಂತರವಾಗಿ ಅಲೆ ಬರ್ತಾ ಇರುತ್ತೋ, ನಮ್ದು ಆನಂದ ಅನ್ನೋದು ಸಂಕೀರ್ತನೆ ಮಾಡಿದಾಗ ಈ ಥರ ನಿರಂತರವಾಗಿ ನಮ್ಮಿಂದ ಬರ್ತಾನೆ ಇರುತ್ತೆ, ನಿರಂತರವಾಗಿ. ಸೊ ಸಮುದ್ರ, ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಎಷ್ಟೇ ಕಾಮನೆಗಳು ಬರ್ತಾ ಇದ್ರು ಕೂಡ ನಮ್ಗೆ ಆನಂದ ಪಡೋಕ್ಕೋಸ್ಕರ ಎಷ್ಟೊಂದು ಶ್ರಮ ಪಡ್ತಾ ಇದೀವಿ, ಆನಂದ ಬರ್ತಾ ಇಲ್ಲ. ಶ್ರೀಕೃಷ್ಣ ಸಂಕೀರ್ತನೆ ಮಾಡಿದಾಗ ನಮಗೆ ಆನಂದ ಅದಕ್ಕೆ ಪಾರನೇ ಇರಲ್ಲ, ಸೀಮೆನೇ ಇರಲ್ಲ, ಅಷ್ಟೊಂದು ಬರುತ್ತೆ ಅಂತ. ಸೊ ಇದು ನಮಗೆ ಬರ್ತಾರ ಆನಂದಕ್ಕೆ, ಅದಕ್ಕೆ ಸಮುದ್ರಕ್ಕೆ ಹೋಲಿಸಿ, ಆನಂದ ಅಂಬುದಿಗೆ ಹೋಲಿಸಿರೋದು ಚೈತನ್ಯ ಮಹಾಪ್ರಭು ಇದಕ್ಕೆ. ಓಕೆ, ಒಬ್ಬನ ಕ್ವಶನ್ ಬರ್ಬೋದು, ಏನಕ್ಕೆ ಶ್ರೀಕೃಷ್ಣ ಸಂಕೀರ್ತನದಲ್ಲಿ ಇಷ್ಟೊಂದು ಆನಂದ ಬರ್ತಾ ಇದೆ? ಕಾರಣ ಏನು? ಶ್ರೀಕೃಷ್ಣ ಸಂಕೀರ್ತನದಲ್ಲಿ ಕೃಷ್ಣನಿಗೆ ಭಗವಂತನ ಭಕ್ತಿ ಮಾಡಿದಾಗ ಭೌತಿಕ ಪ್ರಪಂಚದಲ್ಲಿ ಅಷ್ಟೊಂದೆಲ್ಲ ಪ್ರಯತ್ನ ಮಾಡ್ವಿ, ಪಡೆದಿರೋಂಥ ಆನಂದ. ಓಕೆ, ಒಬ್ಬನಿಗೆ ಬತ್ತು ಅಂತ ಇಟ್ಕೊಳ್ಳೋಣ ಇವಾಗ. ಓಕೆ, ಒಬ್ಬನಿಗೆ ಬಂದೇ ಇಲ್ಲ, ಅವನೇ ಕ್ವಶನ್ ಕೇಳ್ಬೋದು, ಯಾಕೆ ಕೃಷ್ಣ ಸಂಕೀರ್ತನದಲ್ಲಿ ಇಷ್ಟೊಂದು ಆನಂದ ಅಂತೀರಾ ನೀವು? ಈಗ ಆನಂದ ಪಡ್ತಾರೆ ನನಗೆ ಗೊತ್ತು, ಭೌತಿಕ ಪ್ರಪಂಚದಲ್ಲಿ ಇರೋರು ಅದನ್ನೇ ಇದು ಮಾಡೋಕ್ಕಾಗಲ್ಲ. ನಿನ್ಗೆ ಹೆಂಗೆ ಆನಂದ ಬರ್ತದೆ? ಸುಮ್ಮನೆ ಆಡ್ತಾ ಇದ್ದೀಯ, ಆನಂದ ಬಂದಿತ್ತಾರ, ಸುಮ್ಮನೆ ಹುಚ್ಚುಂತರ ನೀನು ಡ್ಯಾನ್ಸ್ ಮಾಡ್ತಿದ್ಯಾ, ಹುಚ್ಚುಂತರ ನಿನ್ಗೆ ಆನಂದ ಬಂತು ಅಂತ ನಗ್ತಾ ಇರ್ಬೋದು. ಆದರೆ ನಿಜವಾಗ ಆನಂದ ಬಂದಿದೆಯಾ? ಇಲ್ಲ. ನಿಜವಾದ ಆನಂದ ಯಾಕೆ ಬರುತ್ತೆ, ಹೆಂಗ್ ಬರುತ್ತೆ ಕೃಷ್ಣ ಸಂಕೀರ್ತನದಿಂದ ಅಂತ ಕೇಳಿದ್ರೆ, ಇದಕ್ಕೂ ನಮ್ಮ ಶಾಸ್ತ್ರದ ಆನಂದ ಇದಿದೆ. ಯಾಕೆ ಅಂತಂದ್ರೆ, ಇದನ್ನ ಪದ್ಮಪುರಾಣದಲ್ಲಿ ಬರುತ್ತೆ ಈ ಶ್ಲೋಕ. ಇದನ್ನ ಭಕ್ತಿ ರಸಾಮೃತ ಸಿಂಧುಲಿ ಗ್ರಂಥದಲ್ಲಿ ಇವರು ರೂಪಗೋಸ್ವಾಮಿ ಹೇಳ್ತಾರೆ. ಬರೋದು ಪದ್ಮಪುರಾಣದಲ್ಲಿ, ಅದನ್ನ ಮತ್ತೆ ಇದಾಗಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ರೂಪಗೋಸ್ವಾಮಿ ಬರೀತಾರೆ. ಏನು ಬರೀತಾರೆ? ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನತ್ವಾ ನಾಮನಾಮಿನೋ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನತ್ವಾ ನಾಮನಾಮಿನೋ. ಏನು ಹೇಳ್ತಾರೆ? ಮೂರೇ ಲೈನ್ ಇರೋದು, ಮೂರೇ ಲೈನ್. ಇಷ್ಟು ಕಡಿಮೆ ವರ್ಡ್ಗಳು ಈ ಶ್ಲೋಕದಲ್ಲಿ ಇರೋದು, 3-4 ಪದ ಅಷ್ಟೇ ಇರೋದು. ಏನಿದೆ ನೋಡಿ ಇದನ್ನು, ಈ ಶ್ಲೋಕ ಅನ್ನೋದು ತುಂಬ ಒಬ್ಬ ಜೀವಿದು ಒಂದು ಇದು ಒಂದು ನಮ್ಮ ಶಾಸ್ತ್ರದಲ್ಲೆಲ್ಲ ಏನಾಗಿದೆ, ಒಂದು ಗುಪ್ತವಾಗಿರೋಂಥ ಶ್ಲೋಕ ಅಂತ ಹೇಳ್ಬೋದು, ತುಂಬಾ ಮುಖ್ಯವಾಗಿರೋಂಥ ಶ್ಲೋಕ ಅಂತ ಹೇಳ್ಬೋದು. ಏನು ಹೇಳ್ತಾರೆ? ನಾಮ ಚಿಂತಾಮಣಿ. ನಾಮ ಅನ್ನೋದು ಚಿಂತಾಮಣಿ. ಚಿಂತಾಮಣಿ ಅಂದ್ರೆ ಅದು ಯಾವುದು? ಚಿಂತಾಮಣಿ ಅಂದ್ರೆ ಕೃಷ್ಣ. ನಾಮ ಚಿಂತಾಮಣಿ ಕೃಷ್ಣ
ಚಿಂತಾಮಣಿ ಅಂದರೆ ಗೊತ್ತಲ್ಲ, ಆವಾಗಲೇ ಬಂದಿದೆ. ಚಿಂತಾಮಣಿ ಅಂತಂದರೆ ನಾವು ಅದು ಇದ್ಕೊಂಡು ಏನು ಇದು ಮಾಡ್ಕೊಡ್ತೀವೋ, ಚಿಂತನೆ ಮಾಡ್ತೀವೋ, ನಾವು ಏನು ನೆನೆಸ್ಕೋತೀವೋ ಅದು ದೊರಕಂಥದ್ದು ಚಿಂತಾಮಣಿ. ನಾವು ಇಟ್ಕೊಂಡು ಅದನ್ನು ಏನೇ ಅಪೇಕ್ಷೆ ಪಟ್ಟರು ಕೂಡ ಅದನ್ನು ಪೂರ್ಣ ಮಾಡೋಂಥದ್ದೇ ಚಿಂತಾಮಣಿ. ಟಚ್ ಸ್ಟೋನ್, ಸ್ಪರ್ಶಮಣಿ ಅಂತ ಬೇರೆ ಇದೆ. ಸ್ಪರ್ಶಮಣಿ ಏನು, ಆ ಮಣಿನ ಯಾವ್ದಾರ ಲೋಹಕ್ಕೆ ಟಚ್ ಮಾಡಿದಾಗ ಆ ಲೋಹ ಚಿನ್ನ ಆಗುತ್ತೆ ಅದು. ಇದು ಚಿಂತಾಮಣಿ ಏನು ಚಿಂತನೆ ಮಾಡ್ತೀವಿ, ಏನು ಕುರಿತು ನಾವು ಚಿಂತನೆ ಮಾಡ್ತೀವಿ, ಏನು ನೆನೆಸ್ಕೋತೀವಿ, ಅದನ್ನ ಇಟ್ಕೊಂಡು ಅದು ಪೂರ್ಣ ಆಗುತ್ತೆ. ಆ ಥರ ಇದು ಚಿಂತಾಮಣಿ. ಸೊ ಅದು ಯಾರು, ಕೃಷ್ಣ. ಕೃಷ್ಣ ಚೈತನ್ಯ. ಚೈತನ್ಯ ಅಂತಂದ್ರೆ ಚೈತನ್ಯ ಮಹಾಪ್ರಭು ಅಲ್ಲ ಇಲ್ಲಿ. ಚೈತನ್ಯ ಅಂತಂದ್ರೆ ಅದು ಏನದು, ಚಿನ್ಮಯ, ಯಾವಾಗ್ಲೂ ಕೂಡ ವರ್ಧನೆ ಆಗ್ತಾ ಇರೋದು. ಚಿನ್ಮಯ ಅಂತ ಹೇಳ್ತೀವಲ್ಲ, ಚಿನ್ಮಯಿ ಅಂತ ಹೇಳ್ತೀವಲ್ಲ, ಚಿನ್ಮಯ ಅಂತ ಹೆಸರಿಟ್ಟಿರೋರಿಗೆ ಇದು ಗೊತ್ತಾಗ್ಬೋದು. ಚಿನ್ಮಯ ಅಂತಂದ್ರೆ ಅದು ಯಾವಾಗ್ಲೂ ಕೂಡ ಚಿಮ್ಮುತ್ತಾ ಇರೋದು ಅಂತ ಹೇಳ್ತೀವಲ್ಲ, ಅದೇ ವರ್ಡ್ ಇದು, ಚಿಮ್ಮುತ್ತಾ ಇರೋದು ಅಂದ್ರೆ ಅದು ಜಾಸ್ತಿ ಆಗ್ತಾ ಇರೋದು. ಚೈತನ್ಯ ರಸ ವಿಗ್ರಹ. ರಸ ಅನ್ನೋದು ನೋಡಿ, ಕೃಷ್ಣ ಇಲ್ಲಿ ರಸ ವಿಗ್ರಹ, ರಸರಾಜ. ಕೃಷ್ಣಗೆ ಏನು ಹೆಸರು, ರಸರಾಜ ಅಂತ ಹೇಳ್ತೀವಿ. ರಸರಾಜ ಅಂದ್ರೆ ಪ್ರತಿಯೊಂದು ರಸನು ಕೂಡ ಅವನಲ್ಲಿ ಇರೋಂಥದ್ದು. ಅದು ಪೂರ್ಣ ಪ್ರಮಾಣದಲ್ಲಿ ಪ್ರತಿಯೊಂದು ರಸನು ಕೂಡ ಅವನಲ್ಲಿ ಇರೋದು. ಸೊ ಈ ರಸ ವಿಗ್ರಹ ಆಗಿರೋನು ಚೈತನ್ಯ ರಸ ವಿಗ್ರಹ. ಈ ರಸ ವಿಗ್ರಹ ಕೃಷ್ಣ. ನಾಮನು ಕೂಡ ಕೃಷ್ಣನ್ ತರನೇ ರಸ ವಿಗ್ರಹ. ಯಾತರ ಕೃಷ್ಣಂದು ರೂಪನೇ ಅದು ರಸ ವಿಗ್ರಹ ಆಗಿದೆ. ನಾಮ ಚಿಂತಾಮಣಿ ಅನ್ನೋದು ರಸ ವಿಗ್ರಹ ಆಗಿದೆ. ಕೃಷ್ಣನ್ ತರನೇ ಅದು ಚೈತನ್ಯವಾಗಿದೆ, ಚೈತನ್ಯದಿಂದ ಕೂಡಿದೆ, ಮತ್ತೆ ರಸದಿಂದ ತುಂಬಿರಂಥದ್ದು ನಾಮ ಕೃಷ್ಣನ್ ತರ. ಮತ್ತೆ ಇನ್ನೊಂದು ಏನಾಗಿದೆ, ಪೂರ್ಣ ಶುದ್ಧ. ಪೂರ್ಣ ಶುದ್ಧ ಅಂದ್ರೆ ಪೂರ್ಣವಾಗಿ ಶುದ್ಧವಾಗಿರೋದು. ಇದರಲ್ಲಿ ಎಳ್ಳಷ್ಟು ಭೌತಿಕವಾಗಿರೋಂಥ ದೋಷಗಳು ಇಲ್ಲ. ಪೂರ್ಣ ಶುದ್ಧ ಅಂತಂದ್ರೆ ಆಲ್ಮೋಸ್ಟ್ ಆಧ್ಯಾತ್ಮಿಕ. ಆಲ್ಮೋಸ್ಟ್ ಏನು ಆಧ್ಯಾತ್ಮಿಕ ಅದು. ಈ ಭೌತಿಕ ಪ್ರಮಾಣದಲ್ಲಿ ಪೂರ್ಣ ಶುದ್ಧ ಯಾವುದೂ ಇಲ್ಲ. ಕೃಷ್ಣನಷ್ಟು ಶುದ್ಧವಾದ ಯಾರು ಇದ್ದಾನೆ? ಕೃಷ್ಣ ಒಬ್ಬನೇ ತಾನೇ ಶುದ್ಧ. ಸೊ ಈ ನಾಮನು ಕೂಡ ಪೂರ್ಣ ಶುದ್ಧವಾಗಿರೋದು. ಶುದ್ಧ ನಿತ್ಯ ಮುಕ್ತವಾಗಿರೋದು. ಸೊ ಈ ಒಂದು ಸಮಯದಲ್ಲಿ ಇದಕ್ಕೆ ಬೆಲೆ ಇರಲಿಲ್ವೇನೋ, ಇನ್ನೊಂದು ಸಮಯದಲ್ಲಿ ಬೆಲೆ. ಹಿಂದೆ ನೋಡಿದ್ವಿ ನಾವು, ಸತ್ಯಯುಗದಲ್ಲೂ ಕೂಡ ನಾಮನ ಬಳಸ್ಕೊಂಡೇ ಧ್ಯಾನ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲೂ ಕೂಡ ನಾಮ ಬಳಸ್ಕೊಂಡೇ ಯಜ್ಞವಾದಿಗಳನ್ನ ಮಾಡ್ತಾ ಇದ್ರು. ಆ ಥರ ನಿತ್ಯ ಮುಕ್ತವಾಗಿರೋದು ಇದು. ಯಾವಾಗಲೂ ಕೂಡ ಇದು ಮುಕ್ತತೆ ಅನ್ನೋದು ಈ ಪದನ ಬಳಸದೇ ಇರೋಕ್ಕಾಗದೇ ಇಲ್ಲ ನಾಮಕ್ಕೆ. ನಾವು ನಿತ್ಯ ಮುಕ್ತವಾಗಿರೋದು. ಅಭಿನತ್ವ ನಾಮನ, ಇನ್ನೊಂದು ಮುಖ್ಯವಾಗಿರೋಂಥ ವಿಷಯ ಹೇಳ್ತಾರೆ, ಅಭಿನತ್ವ ನಾಮನಾಮಿನೋ. ಅಭಿನತ್ವ ಅಂತಂದ್ರೆ ಬೇರೆ ಅಲ್ಲ, ಭಿನ್ನ ಅಲ್ಲ. ಯಾವುದರಿಂದ ಭಿನ್ನ ಅಲ್ಲ? ನಾಮ ನಾಮಿನೋ. ನಾಮ ಅಂತಂದ್ರೆ ಅವನು ನಾಮ, ನಾಮಿನೋ ಅಂತಂದ್ರೆ ಯಾರು ನಾಮ ಹೇಳ್ತಾ ಇದೀವಿ ಅವನು ಕೃಷ್ಣ. ನಾಮಿನೋ ಅಂತಂದ್ರೆ ನಾಮನಕ್ಕೂ ಕೃಷ್ಣನ್ಗೂ ಏನ್ ವ್ಯತ್ಯಾಸ ಇಲ್ಲ. ಕೃಷ್ಣನ್ ನಾಮನೂ ಕೃಷ್ಣನ್ಗೂ ಏನ್ ವ್ಯತ್ಯಾಸ ಇಲ್ವಾ? ಇಲ್ಲ. ಈಗ ನಮ್ಮ ನಾಮಕ್ಕೂ ನಮಗೂ ವ್ಯತ್ಯಾಸ ಇದೆ ತಾನೆ. ನಮ್ಗೆ ನಾವೇನೋ ಸುಲೋಚನ ಅಂತ ಇಟ್ಕೊಂಡಿರ್ತೀವಿ, ಅವಳು ನೋಡಿದ್ರೆ ಒಂದು ಕಣ್ಣು ಇರೋದೇ ಇಲ್ಲ. ಸುಲೋಚನ ಅಂತಂದ್ರೆ ತುಂಬಾ ಚೆನ್ನಾಗಿ ಕಣ್ಣುಳ್ಳವಳು ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಅವಳಿಗೆ ಕಣ್ಣು ಇಲ್ಲ, ವಕ್ರು ಇಲ್ಲ, ಕಣ್ಣನ್ನೇ ಕಾಣ್ತಾ ಇರಲ್ಲ. ಏನು ಸುಲೋಚನ ಅಂದಕ್ಕೆ ಅರ್ಥ ಇದೆಯಾ? ನಮ್ಮ ನಾಮಕ್ಕೂ ನಮ್ಗೂ ಏನಿದೆ? ವ್ಯತ್ಯಾಸ ಇದೆ. ಆಗ್ಬರೋದೇ ಇಲ್ಲ ಒಂದೊಂದಕ್ಕೆ. ಸೊ ಇಲ್ಲಿ ನಾಮ ಮತ್ತೆ ನಾಮಿನೋ, ಯಾರ್ದು ನಾಮ ಹೇಳ್ತಾ ಇದೀವೋ ಅವನಿಗೂ ಕೂಡ ನಾಮಕ್ಕೂ ಕೂಡ ವ್ಯತ್ಯಾಸ ಇಲ್ಲ. ಇದು ತುಂಬಾ ಮುಖ್ಯವಾಗಿರೋದು. ನಾಮ ನಾಮಿನೋ, ಭಗವಂತನ ನಾಮಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಅದಕ್ಕೆ ನಮ್ಗೆ ಪೂರ್ಣ ಆನಂದ ಇದರಲ್ಲಿ ಸಿಗ್ತಾ ಇರೋದು ನಾಮದಲ್ಲಿ. ಸೊ ಕೃಷ್ಣ ಅಂತ ನಾಮ ಹೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಮುಂದೆ ಕೃಷ್ಣನ ಪೂಜೆ ಮಾಡ್ದಂಗೆ, ಕೃಷ್ಣನಿಗೆ ಡೆಕೋರೇಷನ್ ಮಾಡ್ದಂಗೆ, ಕೃಷ್ಣನಿಗೆ ಊಟ ಕೊಟ್ಟಂಗೆ, ಪ್ರತಿ ಒಂದು ಕೂಡ ಕೃಷ್ಣ ಅಂದ್ರೆ ಕೃಷ್ಣ ಇದ್ದಾನೆ ನಮ್ಮ ಮುಂದೆ ಅಂತ ಅರ್ಥ ನಾಮ ಹೇಳಿದ್ರೆ. ಯಾಕೆಂದ್ರೆ ಅವನಿಗೂ ವ್ಯತ್ಯಾಸನೇ ಇಲ್ವಲ್ಲ. ನಾಮಕ್ಕೂ ಅವನಿಗೂ ವ್ಯತ್ಯಾಸ ಇಲ್ಲ. ಕಲಿಕಾಲೆ ನಾಮರೂಪ ಕೃಷ್ಣ ಅವತಾರ. ಕಲಿಕಾಲದಲ್ಲಿ ಕೃಷ್ಣ ಯಾವ ತರ ರೂಪದಲ್ಲಿದ್ದಾನೆ? ನಾಮ ರೂಪದಲ್ಲಿದ್ದಾನೆ. ಕಲಿಕಾಲದಲ್ಲಿ ಕೃಷ್ಣ ನಾಮ ರೂಪದಲ್ಲಿದ್ದಾನೆ. ಅವನ ನಾಮ ಹೇಳ್ತಾ ಇದ್ರೆ ಕೃಷ್ಣ ಇದ್ದಾನೆ ಅಂತ ಅರ್ಥ. ಸೊ ಅಭಿನತ್ವ ನಾಮ ನಾಮಿನೋ. ಸೊ ಹೇಳ್ತಾ ಇದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಆಗಿರೋಂಥದ್ದು ಈ ನಾಮ. ಸೊ ಅದು ಎಸ್ಪೆಷಲಿ ಕಲಿಯುಗದಲ್ಲಿ ಕೃಷ್ಣನಿಗಿನ್ನ ಯಾವುದು ದೊಡ್ಡದಿಲ್ಲ. ಕೃಷ್ಣನಿಗಿನ್ನ ಯಾವುದು ದೊಡ್ಡದಿಲ್ಲ ಅಂತಂದ್ರೆ ಅರ್ಥ ಏನು? ಈಗ ಕೃಷ್ಣನ ಗೋಪಿಕಾ ಸ್ತ್ರೀಯರು, ಯಶೋಧ ಮಾತಾ ಏನ್ ಮಾಡ್ತಾ ಇದ್ರು? ಅವನನ್ನ ತನ್ನ ಗೋದು ಅಂದ್ರೆ ತೊಡೆ ಮೇಲೆ ಆಡ್ಕೊಂಡು ಆನಂದ ಪಡ್ತಾ ಇದ್ರು. ಆ ಆನಂದಕ್ಕೆ ಪಾರ ಇದೆಯಾ? ಇಲ್ಲ.
ಆನಂದಕ್ಕೆ ಗೋಪಿಕಾ ಸ್ತ್ರೀಯರಿಗೆ ಆನಂದ ವರ್ಧನೆ ಆಗ್ತಾ ಇತ್ತು ಯಾವಾಗ ಕೃಷ್ಣನ ಟಚ್ ಮಾಡಿದ್ರೆ ಅವ್ರಿಗೆ ವರ್ಧನೆ ಆಗ್ತಾ ಇತ್ತು. ಅವ್ರನ್ನ ಆಡಿಸ್ತಾ ಇದ್ರೆ, ಅವ್ನ ಮಾತಾಡಿಸ್ತಾ ಇದ್ರೆ, ಅವನನ್ನ ತೊಡೆ ಮೇಲೆ ಹಾಕೊಂಡಿದ್ರೆ ಅವ್ರಿಗೆ ಆನಂದ ಬರ್ತಾ ಇತ್ತು. ಸೊ ಆ ಆನಂದನ ಇವಾಗ ನಾವು ಫೀಲ್ ಮಾಡ್ಬೋದು. ಹೆಂಗೆ? ಕೃಷ್ಣಂದು ನಾಮ ಜಪ ಮಾಡೋದ್ರಿಂದ. ಇದನ್ನೇ ಅಭಿನತ್ವ ನಾಮನಾಮಿನೋ ಅಂತ ಹೇಳ್ತಾ ಇರೋದು. ಕೃಷ್ಣನ ವೃಂದಾವನ ವಾಸಿಗಳು ಯಾವ ರೀತಿ ಆನಂದ ಪಡ್ತಾ ಇದ್ರು, ವೃಂದಾವನ ಈ ಈ ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ನಮ್ಮ ಪ್ರಪಂಚದಲ್ಲಿ, ವೃಂದಾವನ ಅನ್ನೋದನ್ನ ಬಿಡಿ, ಸ್ವಲ್ಪ ಭೌತಿಕ ಆಧ್ಯಾತ್ಮಿಕ ಪ್ರಪಂಚ ಅನ್ನೋದೇ ಬಿಡಿ, ಭೌತಿಕ ಪ್ರಪಂಚದಲ್ಲಿರೋಂಥ ಭೌಮ ವೃಂದಾವನ ಏನು ಹೇಳ್ತಾ ಇದೀವಿ, ಈಗಿನ ವೃಂದಾವನದಲ್ಲಿ ಕೃಷ್ಣ ಜನನ ಆದಾಗ ಅವರಷ್ಟು ಆನಂದ ಪಟ್ಟವರು ಇಡೀ ಪ್ರಪಂಚದಲ್ಲಿ ಇವತ್ತು ನೋಡೋಕ್ಕಾಗೋದಿಲ್ಲ ನಾವು. ಹೌದಾ? ಇದನ್ನು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಅವರಷ್ಟು ಭಗವಂತನ ಬಗ್ಗೆ ಆನಂದ ಪಟ್ಟವರು, ಆಧ್ಯಾತ್ಮಿಕವಾಗಿ ಆನಂದ ಪಟ್ಟವ್ರನ್ನ ನಾವೆಲ್ಲೂ ನೋಡೋಕ್ಕಾಗೋದಿಲ್ಲ. ಅವ್ರಿಗಿದ್ದಂಥ ಆನಂದ, ಕೃಷ್ಣನ ಆಡಿಸುವಾಗ ಅವ್ರಿಗಿದ್ದಂಥ ಆನಂದ ಇವತ್ತು ಕೂಡ ಯಾವಾಗ ಪೂರ್ಣ ಶುದ್ಧ ಆಗಿರ್ತಾನೋ ಒಬ್ಬ ವ್ಯಕ್ತಿ, ಅಂದ್ರೆ ಭಗವಂತನ ಪೂರ್ಣ ಇದರಿಂದ ಭಕ್ತಿ ಮಾಡ್ತಾ ಇದ್ದಾನೋ ಅವನು ಕೂಡ ಇದೇ ತರ ಆನಂದ ಪಡಿಬೋದು. ಯಾವಾಗ? ಕೃಷ್ಣನ ನಾಮನ ಶುದ್ಧತೆಯಿಂದ ಮಾಡಿದಾಗ. ಸೊ ನೋಡಿ, ಶಾಸ್ತ್ರ ಇನ್ನೆಷ್ಟು ಮಟ್ಟಿಗೆ ಹೇಳ್ಬೇಕು ನಾವು ನಾಮದ ಮೇಲೆ ಮನಸ್ಸನ್ನ ನಿಲ್ಲಿಸ್ಬೇಕಂದ್ರೆ, ನಾವೇ ಯೋಚನೆ ಮಾಡೋಣ ಇವಾಗ. ಇನ್ನೆಷ್ಟು ಮಟ್ಟಿಗೆ ಶಾಸ್ತ್ರ ನಮ್ಗೆ ಹೇಳ್ತಾ ಇರ್ಬೇಕು ಹೇಳಿ. ಯಾವ ತರ ವರ್ಣನೆ ಮಾಡಬೇಕು ಕೃಷ್ಣನ್ನ? ಇಷ್ಟಕ್ಕೂ ಯಾವ ತರ ಒಂದು ವಿಷಯನಾರ ಬಿಟ್ಟಿದಾರ ಇಲ್ಲಿ ನಾಮದ ಇದರಲ್ಲಿ? ಎಲ್ಲ ವಿಷಯನೂ ಒಳಗೊಂಡಿದೆ, ಎಲ್ಲ ಇದು ಕಡೆನೂ ಇದು ಮಾಡಿದೆ. ಆದ್ರೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸ್ವಾಮಿ, ಇದೆ ನಾಮದಲ್ಲಿ ರುಚಿ ಇರ್ಬೋದು, ಎಲ್ಲ ಇರ್ಬೋದು, ನೀವು ಹೇಳ್ತಾ ಇರೋದು ನಿಜ ಇರ್ಬೋದು, ನಾವು ಕೇಳ್ತಾ ಇರೋದು ನಿಜ ಇರ್ಬೋದು, ತುಂಬ ಆನಂದ ಆಗುತ್ತೆ ಕೇಳೋಕ್ಕೆ, ಇದೊಂಥರ ರೋಮಾಂಚನ ಆಗುತ್ತೆ, ಕೇಳಿದಾಗ ನಮಗೆ ತುಂಬ ಆನಂದ ಬರುತ್ತೆ, ರೋಮಾಂಚನ ಆಗುತ್ತೆ, ಎಲ್ಲ ಇದೆ ಸರಿ. ಆದರೆ ನೀವು ಹೇಳಿದಷ್ಟು ಇಲ್ವೇನೋ? ಇದು ಪ್ರತಿಯೊಬ್ಬರು ಪ್ರಾಂಪ್ಟಾಗಿ ಒಪ್ಕೊಬಿಡಿ, ಪ್ರಾಂಪ್ಟಾಗಿ ಹೇಳಿ. ಎಷ್ಟು ಜನ ಕೇಳ್ತಾ ಇದ್ದೀರಾ? 21 ಜನ ಕೇಳ್ತಾ ಇದ್ದೀರಾ ಇಲ್ಲಿ, ನನ್ನ ಸೇರಿ ಮೀಟಿಂಗಲ್ಲಿ 20 ಜನ, 25 ಜನ, 21 ಜನ. ಪ್ರಾಂಪ್ಟಾಗಿ ಹೇಳ್ಬಿಡಿ, ಭಗವಂತನ ನಾಮನ ಯಾರು ನಾನು ಸೇರಿ ಹೇಳ್ಕೊತಾ ಇರೋದು, ಭಗವಂತನ ನಾಮ ಜಪ ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪನಾದ್ರೂ ಆನಂದ ಆಗಿದೆಯಾ? ಪ್ರಾಂಪ್ಟ್ ಅಂದ್ರೆ ಫ್ರಾಂಕ್ ಆಗಿ ಹೇಳೋದಾದ್ರೆ ಆಗಿದೆಯಾ? ಈ ಪ್ರಶ್ನೆ ಬರ್ತಿದ್ದಾನೆ. ನೀವೇನು ಇಷ್ಟೊಂದು ಅದ್ಭುತವಾಗಿ ಹೇಳ್ತಾ ಇದ್ದೀರೋ, ಈ ಇಷ್ಟೊಂದು ಶಾಸ್ತ್ರನ ಕೋಟ್ ಮಾಡಿ ಅಲ್ಲಿ ತಂದು ಇಲ್ಲಿ ತಂದು ಹೇಳ್ತಾ ಇದ್ದೀರೋ, ನಾಮದಲ್ಲಿ ನೀವು ಹೇಳ್ತಾರ ಮಟ್ಟಿಗೆ ನಮ್ಗೆ ರುಚಿ ಸಿಗ್ತಾ ಇಲ್ಲ ಸ್ವಾಮಿ. ರುಚಿ ಸಿಗೋದು ಹೋಗ್ಲಿ, ಹಾಳಾಗಿ ಹೋಗ್ಲಿ, ಬೇಡ. ನಾಮ ಜಪ ಮಾಡೋಂಗೆ ನಿದ್ದೆ ಬರ್ದಿದ್ರೆ ಸಾಕು. ಬೇರೆದ ಬಿಡಿ, ಆನಂದ ಸಿಗತ್ನ ಬಿಟ್ಬಿಡಿ. ನಾಮ ಜಪ ಮಾಡುವಾಗ ನಿದ್ದೆ ಬರ್ತಾ ಇದ್ರೆ ಸಾಕು ಸ್ವಾಮಿ. ನಮಗೆ ಇಲ್ಲೆನ್ನ ಆನಂದ ಬರ್ಬೇಕದ್ರಲ್ಲಿ? ಆನಂದ ಬರ್ಬೇಕಾದ್ರೆ ಹೆಂಗಿರ್ಬೇಕ್ರಿ? ಯಾರ ಡ್ಯಾನ್ಸು ಹಾಡು ಮಾಡ್ಬೇಕಾದ್ರೆ ನಿದ್ದೆ ಮಾಡ್ತಾರೇನ್ರಿ? ಅದು ಆನಂದ ಒಪ್ಕೊಳ್ಳೋಣ ಅಲ್ವಾ? ಹೀರೋಯಿನ್ ಡ್ಯಾನ್ಸ್ ಮಾಡ್ತಾರೆ ನಿದ್ದೆ, ಯಾರು ಆನಂದ ಏನಂತೀವಿ ಆವಾಗ ಯಾವಾಗ ನಿದ್ದೆ ಮಾಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ, ಇಡೀ ಭೌತಿಕ ಪ್ರಪಂಚದಲ್ಲಿ ಈ ಇದ್ರಷ್ಟು ಆನಂದ ಯಾವುದಿಲ್ಲ ಅಂತ ಹೇಳ್ತಿದ್ವಿ. ಆದ್ರೆ ನಮ್ಗೆ ಇದು ಮಾಡುವಾಗ್ಲೇ ಕಡೆ ಜಾಸ್ತಿ ನಿದ್ದೆ, ಎಲ್ಲಿಲ್ದೇ ಯೋಚನೆಗಳು, ಎಲ್ಲಿಲ್ದಿರೋ ನಿದ್ದೆ, ಯಾವಾಗ ಜಪ ಮಣಿ ಹಿಡ್ಕೋತೀವೋ ಬಂದ್ಬಿಡುತ್ತೆ. ಸೊ ಇದು ಕರೆಕ್ಟಾ ಇಲ್ವಾ? ಕರೆಕ್ಟ್ ತಾನೆ? ಸೊ ಒಬ್ಬಂಗೆ ಈ ಪ್ರಶ್ನೆ ಬರ್ಬೋದು ತಾನೆ, ನೀವ್ ಹೇಳ್ದಷ್ಟು ಇಲ್ಲ ಸ್ವಾಮಿ, ನೀ ಏನು ಹೇಳ್ತಾ ಇದ್ರೆ ಅಷ್ಟೊಂದಿಲ್ಲ, ಸೊ ಏನೋ ಪರವಾಗಿಲ್ಲ, ಇದೆ ಏನನ್ನ ಯಾವಾಗ ಮಾಡ್ತೀವಿ ಸ್ವಲ್ಪ ಏನೋ ಮಟ್ಟಿಗೆ ಪ್ರಸಾದ ತಿನ್ನುವಾಗ್ಲೋ ಏನಾಗ್ಲೋ ಒಂಚೂರು ಇದೆ ಏನನ್ನ, ಆದ್ರೆ ನೀವ್ ಹೇಳ್ತಾರ ಮಟ್ಟಿಗೆ ಆನಂದ ಇಲ್ಲ ಬಿಡಿ ಸ್ವಾಮಿ ಅಂತ. ಯಾಕೆ ಅಂತ ಒಬ್ಬಂಗೆ ಪ್ರಶ್ನೆ ಬರ್ತೀವಿ. ಹೌದು, ನೀವ್ ಹೇಳ್ತಾರ ಮಟ್ಟಿಗೆ ಇಲ್ಲ, ಹಂಗಾದ್ರೆ ನಾನೇ ಕೇಳ್ತೀನಿ ಯಾಕೆ ಅಂತ. ಯಾಕಿಲ್ಲ ಅಂತ ಕೇಳ್ತಾರೆ ಒಬ್ರು. ಇದು ಇದೆಯಾ ಇಲ್ವಾ? ಇದು ಯಾಕೆ ನಮಗ್ ಬರ್ತಾ ಇಲ್ಲ ಆನಂದ? ಈ ತರ ಪ್ರಶ್ನೆ. ನಮ್ಗೆ ಯಾಕೆ ಆನಂದ ಇದರಿಂದ ಬರ್ತಾ ಇಲ್ಲ? ನೀವ್ ಹೇಳೋಷ್ಟು ಆನಂದ ನಾವು ಜಪ ಮಾಡ್ತಾ ಇದ್ದೀವಿ ತಾನೆ, ನಾವೆಲ್ಲ ಮಾಡ್ತಾ ಇದ್ದೀವಿ ತಾನೆ, 20 ವರ್ಷದಿಂದ ಮಾಡ್ತಾನೆ ಇದೀವಿ, 20-25 ವರ್ಷದಿಂದ ಮಾಡ್ತಾನೆ ಇದೀವಿ. ಆದ್ರೆ ನೀವ್ ಹೇಳದಷ್ಟು ಆನಂದ ಇಲ್ಲ, ನೀವ್ ಹೇಳದಷ್ಟು ಆನಂದ ಸಿಕ್ಕಿಲ್ಲ. ಯಾಕೆ? ಇದನ್ನು ಸತ್ಯನೋ ನಿಜನೋ? ಹಂಗಾದ್ರೆ ನಾವು ಒಬ್ಬ ಕೃಷ್ಣನ ಭಕ್ತಿ ಮಾಡ್ತಾ ಕೃಷ್ಣನ್ ಪವರ್ ಕಡಿಮೆ ಆಗ್ತಾ ಇದೆಯಾ? ಅವನ ಆನಂದ ಕೂಡ ಫಸ್ಟ್ಗೆ ಸ್ವಲ್ಪ ಭಕ್ತಿ ಬರ್ತಿತ್ತು, ನಮಗೆ ಆನಂದ ಬರ್ತಿತ್ತು. ಇವತ್ತು ಫ್ರ್ಯಾಂಕಾಗಿ ನಾವು ಹೇಳ್ಬೇಕು ಅಂದ್ರೆ ಫಸ್ಟ್ ಇದ್ದ ಆನಂದ ಎಷ್ಟೋ ಜನ ಹೇಳ್ತಾರೆ, ನನಗೆ ಫಸ್ಟ್ ಇದ್ದಂಥ ಆನಂದ ಇವಾಗಿಲ್ಲ. ಹಂಗಾದ್ರೆ ಈ ಲೆಕ್ಕ ನೋಡೋದಾದ್ರೆ ಕೃಷ್ಣನಲ್ಲೇನೋ ಶಕ್ತಿ ಕಡಿಮೆ ಆಗ್ತಾ ಇರ್ಬೋದು ನಾಮ ಜಪ ಮಾಡ್ದಂಗೆ. ಯಾಕೆಂದ್ರೆ ಹಂಗೆ ತಾನೇ ಆಗ್ತಾ ಇರೋದು. ಫಸ್ಟ್ ಇದ್ದಿದ್ದು ಇವಾಗಿಲ್ಲ ಅಂತಂದ್ರೆ ಏನೋ ಸ್ವಲ್ಪ ಕಡಿಮೆ ಆಗ್ತಾ ಇರ್ಬೋದು ಅವನು ಕೊಡೋಂಥ ಶಕ್ತಿ ನಮಗೆ.
ಈ ಥರನೂ ಕ್ವಶನ್ ಬಂದ್ಬಿಡುತ್ತೆ. ಇಲ್ಲ ಅವನಲ್ಲಿ ಆ ಪವರ್ ಕಡಿಮೆ ಆಗದೆ ಇರ್ಬೋದು, ಕೃಷ್ಣ ಸ್ವಲ್ಪ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು, ಅಸಡ್ಡೆ ಮಾಡಿ ನಮ್ಮನ್ನ ಉದಾಸೀನ ಮಾಡ್ತಾ ನೀನು ಸ್ವಲ್ಪ ಮಾಡಿ ಆಧಾರನೂ ಇರ್ಬೋದು, ಆ ಥರ ಅನಿಸ್ತಾ ಇದೆ. ಸೊ ಇದೆಲ್ಲ ಆಗುತ್ತಾ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಈ ಥರ ಆಗ್ತಾ ಇರೋದಕ್ಕೆ ನನ್ನ ಕ್ವಶನ್ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಇದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಏನು ಅಂತ ನಾಳೆ ನೋಡೋಣ. ಓಕೆ, ನಮ್ಮ ಶಾಸ್ತ್ರ ಒಂದ್ ಕಡೆ ಬಿಟ್ಟಿಲ್ಲ. ಹೌದಾ? ನಿಮ್ಗಿರೋ ಪ್ರಶ್ನೆ ಅದೇ ಹೇಳ್ಬಿಡ್ತದೆ, ಅದೇ ಹೇಳುತ್ತೆ. ನಾವು ಕೇಳಲಿಲ್ಲ ಅಂದ್ರೂ ಕೂಡ ಅದೇ ಹೇಳುತ್ತೆ. ಇಲ್ಲಾಂದ್ರೆ ಕ್ವಶನ್ ಹೆಂಗ್ ಗೊತ್ತಾಗ್ಬೇಕು ನಮ್ಗೆ ಅಲ್ವಾ? ಸೊ ಎಲ್ಲನೂ ಅವರೇ ಹೇಳ್ತಾರೆ. ಈ ಥರನೂ ಇರುತ್ತೆ ಗ್ಯಾರಂಟಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಆಗ್ತಾ ಇರೋದು ಇದು. ನಮಗೆ ಸಂಕೋಚದಿಂದನೋ ಇನ್ನೊಂದ್ರಿಂದ ನಾವು ಕೇಳ್ತಾ ಇಲ್ಲದೆ ಇರ್ಬೋದು ಇದನ್ನ. ಇದು ನಮ್ಗೆ ಆಗಿದೆ, ನಮಗೆ ಬಂದಿದೆ. ಮತ್ತೆ ಇರೋ ಫ್ಯಾಕ್ಟು ಕೂಡ ಪ್ರತಿಯೊಬ್ಬರಿಗೂ ಇದೇ ಆಗ್ತಾ ಇರೋದು. ಸ್ವಾಮಿ ಏನು ನೀವು ಹೇಳ್ತಾ ಇರೋ ಇಷ್ಟೊಂದು ಇಲ್ಲ ಬಿಡಿ ಸ್ವಾಮಿ, ಸ್ವಲ್ಪ ಇರ್ಬೋದು. ಅದೇ ನೀವು ಓಕೆ, ಬೇರೆಯವ್ರಿಗೆ ಇರ್ಬೋದು, ನನಗಿಲ್ಲ. ಯಾಕೆ ಈ ಥರ ಆಗ್ತಾ ಇದೆ? ಅದಕ್ಕೆ ಆನ್ಸರು ನಾಳೆ ನೋಡೋಣ. ಓಕೆ, ಶ್ರೀಮದ್ ಭಾಗವತಂ ಶ್ಲೋಕ 15 ನಂಬರ್ 15. ಓಕೆ, ಯದನುದಾಸೀನ ಯುಕ್ತಃ ಕರ್ಮ ಗ್ರಂಥಿ ನಿಬದ್ದನಂ ಚಿಂದಂತಿ ಕೋ ವಿಧಾತಸ್ಯ ಕೋ ನ ಕುರ್ಯಾತ್ ಕಥಾರತಿಂ. ಯದ್ ಅನುದಾಸೀನ ಯುಕ್ತಃ ಕರ್ಮ ಗ್ರಂಥಿ ನಿಬದ್ದನಂ ಚಿಂದಂತಿ ಕೋ ವಿಧಾತಸ್ಯ ಕೋ ನ ಕುರ್ಯಾತ್ ಕಥಾರತಿಂ. ಓಕೆ, ಅನುವಾದ. ದೇವೋತ್ತಮ ಪುರುಷನ ಸ್ಮರಣೆ ಎಂಬ ಖಡ್ಗವನ್ನು ಹೊಂದಿದ ಪ್ರಾಜ್ಞನು, ದೇವೋತ್ತಮ ಪುರುಷನ ಸ್ಮರಣೆ ಎಂಬ ಖಡ್ಗವನ್ನು ಹೊಂದಿದ ಪ್ರಾಜ್ಞನು, ಪ್ರಾಜ್ಞ ಅಂದ್ರೆ ಜ್ಞಾನಿ ಭಕ್ತ, ಸಕಾಮ ಕರ್ಮದ ಬಂಧನದ ಗಂಟನ್ನು ಕತ್ತರಿಸಿ ಹಾಕುವನು. ಸಕಾಮ ಕರ್ಮದ ಬಂಧನದ ಗಂಟನ್ನು ಕತ್ತರಿಸಿ ಹಾಕುವನು. ಆದ್ದರಿಂದ ಭಗವಂತನ ಸಂದೇಶದಲ್ಲಿ ಯಾರಿಗೆ ತಾನೇ ಆಸಕ್ತಿ ಮೂಡುವುದಿಲ್ಲ? ಸೊ ಅದೇ ಇವರೇ ಕ್ವಶನ್ ಮಾಡ್ತಾ ಇದ್ದಾರೆ. ಯಾರು? ಶ್ರುತ ಗೋಸ್ವಾಮಿನೇ. ಸೊ ಯಾರು ಏನಾಗ್ತದೆ ಅಂದ್ರೆ, ದೇವೋತ್ತಮ ಪುರುಷನ ಸ್ಮರಣೆ ಎಂಬ ಒಬ್ಬ ಭಕ್ತ ಭಗವಂತಂದು ಸ್ಮರಣೆ ಮಾಡ್ತಾ ಇದ್ದಾನೆ, ಭಗವಂತ ಕೃಷ್ಣಂದು ಸ್ಮರಣೆ ಮಾಡ್ತಾ ಇದ್ದಾನೆ. ಸ್ಮರಣೆ ಎಂಬ ಖಡ್ಗನ ಇಟ್ಕೊಂಡಿದ್ದಾನೆ. ಅವನ ಹತ್ರನೂ ಅಸ್ತ್ರ ಇದೆ. ಏನು ಅವನ ಹತ್ರ ಇರೋಂಥ ಅಸ್ತ್ರದ ಯಾವುದು? ಸ್ಮರಣೆ. ಭಗವಂತಂದು ಸ್ಮರಣೆ ಅಂದ್ರೆ ಅವನ್ನ ಜ್ಞಾಪಕ ಮಾಡ್ಕೋತಾರಂತ ಖಡ್ಗ ಇದೆ. ಆ ಖಡ್ಗದಿಂದ ಏನ್ ಮಾಡ್ತಾ ಇದ್ದಾನೆ? ಸಕಾಮ ಕರ್ಮದ ಗಂಟನ್ನ ಸಕಾಮ ಕರ್ಮ ಅಂದ್ರೆ ನಾವೀಗೇನು ಅನುಭವಿಸ್ತಾ ಇದೀವಿ ಅದು ಕರ್ಮ. ಈಗೇನು ನಾವು ಅನುಭವಿಸ್ತಾ ಇದೀವೋ ಈ ಗಂಟನ್ನು ಕೂಡ ಅವನು ಅಂದ್ರೆ ಕರ್ಮ, ಎಲ್ಲಾ ಕರ್ಮ ಸಕಾಮ ಏನು ಕರ್ಮಗಳು ಇದೆಯೋ ಆ ಗಂಟನ್ನ ಅವನು ಕಡ್ದಾಕ್ತಾನೆ. ಅಂದ್ರೆ ಅದರಿಂದ ಅವನು ಆ ಖಡ್ಗದ ಸಹಾಯದಿಂದ ಕಡ್ದಾಕ್ತಾನೆ. ಏನ್ ಖಡ್ಗ? ಭಗವಂತನ ಸ್ಮರಣೆ ಎಂಬ ಖಡ್ಗ ಅವನ ಹತ್ರ ಇರೋದು. ಪ್ರಾಜ್ಞ ಅಂತಂದ್ರೆ ಭಕ್ತ ಆಗಿರೋನು, ಇಲ್ಲ ಬುದ್ಧಿವಂತ ಜ್ಞಾನಿಯಾಗಿರೋನು, ಬುದ್ಧಿವಂತ ಆಗಿರೋನು. ಸೊ ಈ ತನ್ನ ಕರ್ಮದ ಗಂಟನ್ನ ಕಟ್ ಮಾಡ್ತಾನೆ. ಕರ್ಮದ ಗಂಟ ಕಟ್ ಮಾಡಿದ್ಮೇಲೆ ಭಗವಂತನ ಸಂದೇಶದಲ್ಲಿ ಯಾರಿಗೆ ತಾನೇ ಆಸಕ್ತಿ ಬರಲ್ಲ ಅಂತ ಅಂದ್ರೆ ಅರ್ಥ ಏನಿದ್ರದು? ಯಾವಾಗ ಒಬ್ಬಂಗೆ ತನ್ನ ಕರ್ಮ ಸಕಾಮ ಕರ್ಮ ಹೋಗುತ್ತೋ, ಅವನ್ ಕರ್ಮ ಎಲ್ಲ ಕಳ್ಕೊತಾನೋ, ಅವನು ಭಕ್ತಿ ಸೇವೆಗೆ ಬರ್ತಾನೆ ಅನ್ನೋದು ಮುಖ್ಯ ಇಲ್ಲಿ. ಈ ಪಾಯಿಂಟ್ ಇದೆ. ಯಾಕೆ ಕ್ವಶನ್ ಕೇಳ್ತಾ ಇದಾರೆ ಅವ್ರೆ? ಒಬ್ಬ ವ್ಯಕ್ತಿ ಕರ್ಮದ ಗಂಟನ್ನ ಕಳ್ದಾಕೊಂಡ್ಮೇಲೆ ಯಾರು ತಾನೇ ಭಕ್ತಿ ಮಾಡಕ್ ಬರಲ್ಲ? ಎಲ್ಲರೂ ಬರ್ತಾರೆ. ಅಂದ್ರೆ ಯಾಕೆ ಭಕ್ತಿ ಮಾಡ್ತಾ ಇಲ್ಲ? ಅವನ್ ಕರ್ಮ ಇದೆ, ಅದಕ್ಕೆ ಅವನ್ ಭಕ್ತಿ ಮಾಡ್ತಾ ಇಲ್ಲ. ಅಂದ್ರೆ ಅವ್ನ ಹಿಂದಿನ ಜನ್ಮ ಕರ್ಮಗಳು ಅವನನ್ನ ಭಕ್ತಿ ಮಾಡಕ್ ಬಿಡ್ತಾ ಇಲ್ಲ. ಯಾವಾಗ ಕರ್ಮದ ಗಂಟನ್ನ ಕತ್ತರಿಸ್ತಾನೋ ಅವನಿಗೆ ಭಕ್ತಿ ಮಾಡಕ್ಕೆ ಆಗುತ್ತೆ. ಇದ್ರ ಅರ್ಥ ಇದು. ಓಕೆ, ಪ್ರಾಜ್ಞನಾದ ಅಂದ್ರೆ ಒಬ್ಬ ವ್ಯಕ್ತಿ ಭಕ್ತನಾಗಿರೋನು ತನ್ನ ಕರ್ಮದ ಗಂಟನ್ನ ಕಳ್ಕೊತಾನೆ. ಯಾವ್ದ್ರಿಂದ? ಭಗವಂತನ ಸ್ಮರಣೆ ಅನ್ನೋದ್ರಿಂದ ತನ್ನ ಕರ್ಮದ ಗಂಟನ್ನ ಕಳ್ಕೊಂತಾನೆ, ಕರ್ಮಬಂಧನ ಕಳ್ಕೊಂತಾನೆ. ಸೊ ಆ ಕಳ್ಕೊಂಡ್ಮೇಲೆ ಅವನಿಗೆ ಏನಾಗುತ್ತೆ? ಭಗವಂತ ನಾಮಸ್ಮರಣೆ ಮಾಡಕ್ಕೆ, ಭಗವಂತನ ಸಂದೇಶ ಕೇಳಕ್ಕೆ ಅವನಿಗೆ ಏನಾಗುತ್ತೆ? ಆಸಕ್ತಿ ಮೂಡುತ್ತೆ. ಆಸಕ್ತಿ ಬರ್ಬೇಕಾದ್ರೂ ಕೂಡ ಇಲ್ಲಿ ಪಾಯಿಂಟ್ ಇದೆ ನೋಡಿ. ಮುಂದೇನು ಹೇಳ್ತಾರೆ ಆಸಕ್ತಿ ಹೆಂಗ್ ಬರುತ್ತೆ ನಮ್ಗೆ ಅಂತ. ಸೊ ಇದು ಒಂದು ಪಾಯಿಂಟು. ನಮ್ಗೆ ಭಗವಂತನ ಕತೆ ಕೇಳಕ್ಕೆ ನಮ್ಗೆ ಆಸಕ್ತಿ ಇಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಅಯ್ಯೋ ಭಗವಂತನ ಕತೆ ಸುಮ್ಮನೆ ಕೇಳಿದ್ನೇ ಕೇಳ್ತಾರೆ. ನೋಡಿ ಎಷ್ಟು ಜನ ಇದ್ರು? 30 ಜನದವರೆಗೂ, ಅಪ್ ಟು 30 ಜನದವರೆಗೂ ಆಗ್ತಾ ಇದ್ರು. ಯಾಕೆ ಕಡಿಮೆ ಆದ್ರೆ ಹೇಳಿ? ಏನೋ ಹೇಳ್ತಾರೆ ಅಂತ ಬಂದ್ರು ಅವರು, ಏನೋ ನಮ್ಗೆ ಇಷ್ಟ ಆಗೋ ಥರ ಹೇಳ್ತಾರೆ ಅಂತ ಬಂದ್ರು. ಇಲ್ಲಿ ನೋಡಿದ್ರೆ ಫಿಲಾಸಫಿ
ಸೊ ಫಿಲಾಸಫಿ ಅರ್ಥ ಆಗಲಿಲ್ಲ, ಈ ಫಿಲಾಸಫಿ ಹೇಳ್ಕೊಂಡು ಕೂತಿರು ಅಂತ ಅಂದ್ಬಿಟ್ಟು ಏನಾದ್ರು ಏನೋ ಕತೆ ಬೇಕಿತ್ತು ಅವ್ರಿಗೆ, ಭಗವಂತನ ಬಗ್ಗೆ ಲೀಲೆ ಬೇಕಿತ್ತು. ಹಾಂ, ಸೊ ಅದಿಲ್ಲದೆ ಇರೋದ್ರಿಂದ ಏನಾಯಿತು, ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಏನಾದರೂ ಕಳಿಸ್ಕೊಂಡ್ರು. ಸೊ ಅಂದ್ರೆ ಅರ್ಥ ಏನು, ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಉಳ್ಕೊತಾರೆ. ನಾವೀಗ ಹುಡುಕ್ತಾ ಇರೋದೇನು, ಆಸಕ್ತಿ ಇರೋರ್ನ, ಭಕ್ತರನ್ನ, ಕಾಳನ್ನ ಹುಡುಕ್ತಾ ಇರೋದು, ಮತ್ತು ಜೋಳನೆಲ್ಲ ಹುಡುಕ್ತಾ ಇರೋದು. ಜೋಳು ಯಾವತ್ತೂ ತೂರ್ಕೊಂಡು ಹೋಗೋದು, ಅದು ಇದ್ರೂ ಪ್ರಯೋಜನ ಆಗೋದಿಲ್ಲ. ಜೋಳಿದ್ರೆ ನೀವು ಒಂದು ವಿಷಯ ನೋಡಿದ್ರೆ, ಜೋಳಿದ್ರೆ ತೊಂದರೆ, ಹೌದಾ? ಅಕಸ್ಮಾತ್ ಜೋಳು ಅನ್ನೋದನ್ನ ಭತ್ತದೊಳಗಡೆ ಸೇರ್ಕೊಂಡ್ರೆ ಅದು ತೊಂದರೆನೇ ಕೊಡುತ್ತೆ ಜಾಸ್ತಿ. ಅದರಿಂದ ನಮಗೆ ಗಟ್ಟಿ ವಸ್ತು ಬೇಕು. ಗಟ್ಟಿ ವಸ್ತು ಬೇಕಂದ್ರೆ ಯಾರು ಭಗವಂತನ ವಿಷಯ ಕೇಳ್ತಾನೋ, ಭಗವಂತ ಸಂದೇಶ ಕೇಳ್ತಾನೋ. ನೋಡಿ, ಎರಡಕ್ಕೂ ಲಿಂಕ್ ಇಲ್ಲಿ. ನೀವು ಹೇಳ್ತಾ ಇದ್ದೀರಾ ಭಗವಂತನ ವಿಷಯ ಕೇಳಿದವನಿಗೆ ಆಸಕ್ತಿ ಬರುತ್ತೆ ಭಗವಂತನ ಕತೆ ಕೇಳಕ್ಕೆ ಅಂತ ಹೇಳ್ತಾ ಇದ್ದೀರಾ. ಕರ್ಮದ ಗಂಟೆ ಯಾವಾಗ ಕಳ್ಕೊತಾನೆ? ಭಗವಂತನಲ್ಲಿ ಸ್ಮರಣೆ ಮಾಡಿದಾಗ. ಈ ಸ್ಮರಣೆ ಯಾವಾಗ ಬರಬೇಕು? ನನಗೆ ಭಗವಂತನ ಕತೆ ಕೇಳಿದಾಗಲೇ ಬರಬೇಕು. ಅಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ನೋಡಿ. ಅವನಿಗೆ ಆಸಕ್ತಿ ಮೂಡಬೇಕಾದ್ರೆ ಭಗವಂತನ ಸಂದೇಶ ಕೇಳಬೇಕು, ಅಂದರೆ ಅವನು ಕೇಳಲೇಬೇಕು. ಕೇಳಕ್ ಮುಂಚೆ ಅವನಿಗೆ ಕರ್ಮ ಬಂಧನ ಹೋಗಿರ್ಬೇಕು. ಕರ್ಮ ಬಂಧನ ಹೋಗ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು? ಭಗವಂತನ ಸ್ಮರಣೆ ಮಾಡಿರ್ಬೇಕು. ಇದು ಆಗ್ತಾನೆ ಇರುತ್ತೆ. ಇದರಿಂದ ಜೊತೆಲಿ ಚಕ್ರ ತರ, ಇದನ್ನ ಕೇಳ್ತಾ ಇದ್ದಂಗೆ ಹಿಂಗಾಗುತ್ತೆ, ಇದಕ್ಕೆ ಕೇಳ್ತಾ ಇದ್ದಂಗೆ ಆಗ್ತಾನೆ ಇರೋದು. ಸಂದೇಶ ಕೇಳ್ತಾನೆ, ಆಸಕ್ತಿ ಮೂಡುತ್ತೆ, ಸಂದೇಶ ಕೇಳ್ತಾನೆ. ಇದೇ ತರ ಚಕ್ರ ಇದೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಅದಕ್ಕೆ ಟೋಟಲಿ ನಾವು ಭಗವಂತನ ಬಗ್ಗೆ ಆಸಕ್ತಿನ ಮೂಡಿಸ್ಕೊಬೇಕು ಅನ್ನೋದು ಮುಖ್ಯ. ಸೊ ಕರ್ಮದ ಗಂಟು ಕಳ್ಕೊಂಡ್ಮೇಲೆ ಒಬ್ಬಂಗೆ ಆಸಕ್ತಿ ಬರುತ್ತೆ ಅಂತ. ಓಕೆ, ಭಾವಾರ್ಥ. ಐಹಿಕ ಮೂಲ ಧಾತುವಿನೊಂದಿಗೆ ಆಧ್ಯಾತ್ಮಿಕ ಅಗ್ನಿಕಣದ ಸಂಯೋಜನೆ ಆದಾಗ ಗಂಟೊಂದು ಸೃಷ್ಟಿಯಾಗುತ್ತದೆ. ಪ್ರಭುಪಾದ ಪಾಯಿಂಟು ಯಾವ ಥರ ಇರುತ್ತೆ ಅಂದರೆ, ಅದನ್ನು ಬಿಟ್ಟು ಬೇರೆ ಹೇಳಕ್ಕೆ ಮನಸ್ಸಾಗೋದಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ದೇಹ ಇದೆ, ಈ ದೇಹದ ಜೊತೆ ಆತ್ಮ ಯಾವಾಗ ಬಂತು? ಆತ್ಮದ ಮೇಲೆ ದೇಹ ಬಂದಿದೆ. ಇವೆರಡರನ್ನು ಇಂಟರ್ಲಿಂಕ್ ಇಂದಾನೆ ಒಬ್ಬೊಂದು ಕರ್ಮನ ಸೃಷ್ಟಿ ಆಗೋದು. ಗಂಟು ಅಂದ್ರೆ ಕರ್ಮದ ಗಂಟು. ಗಂಟಾಗ್ತಾ ಇದೆ ಅಂದ್ರೆ ಅರ್ಥ ಒಂದು ಕರ್ಮ ಮಾಡ್ತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ. ಯಾವಾಗ ಕೆಲಸ ಮಾಡೋದು? ಭೌತಿಕ ಈಗ ಸೇರ್ಕೊತ್ತು ಆತ್ಮ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಆತ್ಮ ಇಲ್ಲಿಗೆ ಬಿದ್ದಿದೆ ಅಷ್ಟೇ, ಆತ್ಮದ ಮೇಲೆ ಒಂದು ದೇಹ ಬಂದಿದೆ. ದೇಹ ಅದು ಜೀವನ ಮಾಡ್ಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಒಂದು ಕಾರ್ಯ ಮಾಡಬೇಕು. ಕಾರ್ಯ ಮಾಡಿದಾಗ ಏನಾಗುತ್ತೆ? ಕರ್ಮ ಬಂಧನಿಗೆ ಸಿಗಾಕೋತಾನೆ. ಸೊ ಅಂದ್ರೆ ಒಂದು ಗಂಟಾಗುತ್ತೆ. ಸೊ ಎರಡು ಸಮ್ಮಿಲಿತದಿಂದ ಬರೀ ಭೌತಿಕ ದೇಹನೇ ಕೆಲಸ ಮಾಡೋಕ್ಕಾಗಲ್ಲ, ಇದು ತಿಳ್ಕೊಳ್ಳಿ. ಆತ್ಮ ಇಲ್ದ್ರೆ ಬರೀ ದೇಹ ಡೆಡ್ ಮ್ಯಾಟ್ರ್ ತಾನೆ, ಆಗೋದಿಲ್ಲ. ಸೊ ಈ ಡೆಡ್ ಮ್ಯಾಟ್ರ್ ಇಟ್ಕೊಂಡು ನಾನು ಭಕ್ತಿ ಮಾಡೋಕ್ಕೂ ಆಗೋದಿಲ್ಲ. ಸೊ ಭಕ್ತಿ ಮಾಡ್ಬೇಕಾದ್ರೆ ಆತ್ಮ ಇರಬೇಕು. ಆತ್ಮ ಮತ್ತೆ ದೇಹ ಸೇರಿಕೊಂಡಾಗ ಒಂದು ಕಾರ್ಯ ಮಾಡ್ತದೆ. ಆ ಕಾರ್ಯ ಮಾಡಿದಾಗ ಬಂಧನಕ್ಕೆ ಸಿಗಾಕೋತಾನೆ. ಎಲ್ಲಾನು ಸಕಾಮನೆ ಮಾಡೋದಿಲ್ಲ ಅವನು, ಎಲ್ಲಾನು ಒಳ್ಳೆ ಕರ್ಮನೇ ಮಾಡೋದಿಲ್ಲ. ಜೊತೆಗೆ ಬೇರೆ ಬೇರೆ ಅವನ ಎದುರು ಕೆಲಸನ ಮಾಡ್ಕೊಂಡು ಹೋದಾಗ ಅವನು ಕರ್ಮದ ಬಂಧನಲ್ಲಿ ಸಿಗಾಕೋತಾನೆ. ಓಕೆ, ಏನ ಮೊಬೈಲ್ ಕೊಡು. ಕರ್ಮ ಮತ್ತು ಅದರ ಫಲಗಳಿಂದ ಬಿಡುಗಡೆ ಬಯಸುವವನು ಈ ಗಂಟನ್ನು ಅರಿಯಲೇಬೇಕು. ಕರ್ಮ ಮತ್ತು ಅದರ ಫಲಗಳಿಂದ ಬಿಡುಗಡೆ ಬಯಸುವವನು ಆ ಗಂಟನ್ನು ಅರಿಯಲೇಬೇಕು. ಸೊ ಈ ಗಂಟಾಗಿದೆ, ಈ ಗಂಟನ್ನ ನಾವು ಕಟ್ ಮಾಡಲೇಬೇಕು. ನಾನು ಮುಕ್ತಿ ಪಡಿಬೇಕಾದ್ರೆ, ಇದರಿಂದ ನನಗೆ ಸಿಗ್ಬೇಕಾದ್ರೆ, ಮುಕ್ತಿ ಸಿಗ್ಬೇಕಾದ್ರೆ ಆ ಗಂಟನ್ನ ಬಿಡುಗಡೆ ಬಯಸುವನು ಆ ಗಂಟನ್ನು ಅರಿಯಲೇಬೇಕು. ಆ ಗಂಟನ್ನು ನಾನು ಕಿತ್ತಾಗ್ಲೇಬೇಕು. ಯಾವಾಗ? ಕರ್ಮದಿಂದ ಬಿಡುಗಡೆ ಪಡೆಯೋಕ್ಕೋಸ್ಕರ. ಪ್ರತಿಕ್ರಿಯೆ ಉಂಟು ಮಾಡುವ ಕಾರ್ಯಗಳ ಚಕ್ರದಿಂದ ಬಿಡುಗಡೆ ಪಡೆಯುವುದೇ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಈ ಕರ್ಮದ ಪ್ರತಿಕ್ರಿಯೆ ಇರುತ್ತಲ್ಲ, ಕರ್ಮ ಮತ್ತು ಇನ್ನೊಂದು ಕರ್ಮ ಮಾಡಕ್ ಹೋಗ್ತೀವಿ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಇನ್ನೊಂದು ಕರ್ಮ. ಸೊ ಇದೇ ಪ್ರತಿಕ್ರಿಯೆ ಉಂಟು ಮಾಡುವ ಕಾರ್ಯಗಳ ಚಕ್ರದಿಂದ, ಈ ಕಾರ್ಯಗಳ ಚಕ್ರದಿಂದ ಬಿಡುಗಡೆ ಪಡೆಯೋದೇ ಮೋಕ್ಷ. ಈ ಭೌತಿಕ ಪ್ರಪಂಚ ತಪ್ಪಿಸ್ಕೊಳ್ಳೋದೆ ಮೋಕ್ಷ, ಕಾರ್ಯದಿಂದ ಬಿಡುಗಡೆ ಪಡೆಯದೆ.
ಮೋಕ್ಷ. ಸೊ ದೇವೋತ್ತಮ ಪುರುಷನ ಅಲೌಕಿಕ ನೋಡಿ, ಈ ಮೋಕ್ಷ ಹೇಳ್ತಾ ಇರೋದು ಭಗವಂತಂದು ಇದ್ರ ಮೋಕ್ಷ ಅಲ್ಲ, ಅದು ಭಗವಂತನ ಬಗ್ಗೆ ನಾವು ಪಡಿತೀವಲ್ಲ ಪ್ರೇಮ ಭಕ್ತಿ ಮೋಕ್ಷ ಅಂತ, ಭಗವಂತನ ಸೇವೆ ಮೋಕ್ಷ ಅದಲ್ಲ, ಇದು ಈ ಭೌತಿಕ ಪ್ರಪಂಚದ ಮುಕ್ತಿ ಅನ್ಕೊಳ್ಳಿ. ದೇವೋತ್ತಮ ಪುರುಷನ ಅಲೌಕಿಕ ಲೀಲೆಯನ್ನು ಸತತವಾಗಿ ಸ್ಮರಿಸಿಕೊಳ್ಳುವವನನ್ನು ಮೋಕ್ಷ ತಾನಾಗಿ ಹಿಂಬಾಲಿಸುತ್ತದೆ. ಸೊ ಮೋಕ್ಷ ಯಾವ ಥರ ಬರುತ್ತೆ? ಭಗವಂತನ ಅಲೌಕಿಕ ಲೀಲೆಯನ್ನು ಸತತವಾಗಿ ಸ್ಮರಣೆ ಮಾಡಿಕೊಂಡಾಗ. ಏನು ಇಲ್ಲಿ ಸ್ಮರಣೆಯನ್ನು ಕಟ್ಟಿಗೆ ತಗೊಂಡಲ್ಲ ಅವನು, ಯಾವಾಗ ಮೋಕ್ಷ ಬರುತ್ತೆ? ಈ ಸ್ಮರಣೆನ ಕಟ್ಟಿಗೆನ ಸತತವಾಗಿ ಸ್ಮರಣೆ ಮಾಡ್ಕೊಂಡಾಗ ಮೋಕ್ಷ ಅವನಿಂದನೇ ಬರುತ್ತೆ. ಮೋಕ್ಷಕ್ಕೇನು ಸಪ್ರೇಟಾಗಿ ನೀವು ಮಾಡಬೇಕಾಗಿಲ್ಲ, ಮೋಕ್ಷ ಬರೋದು. ಸೊ ಭಗವಂತಂದು ಸ್ಮರಣೆ ಅನ್ನೋದು ಮಾಡ್ತಾಯಿರಿ, ಸತತವಾಗಿ ಮಾಡ್ತಾಯಿರಿ. ಸೊ ಭಗವಂತನ ಸ್ಮರಣೆಯಿಂದ ನಮಗೆ ಮೋಕ್ಷ ತಾನಾಗಿ ಹಿಂಬಾಲಿಸುತ್ತೆ. ಇದಕ್ಕೆ ಕಾರಣ ಪರಮಪುರುಷನ ಲೀಲೆಗಳು ಅಲೌಕಿಕವಾದದ್ದು. ಇದಕ್ಕೆ ಕಾರಣ ಏನು? ಭಗವಂತಂದು ಲೀಲೆ, ಭಗವಂತಂದು ಏನು ಇದು ಹೇಳ್ತಾ ಇದ್ದಾರೆ, ಭಗವಂತನ ಲೀಲೆ ಏನಾಗಿದೆ? ಅಲೌಕಿಕವಾಗಿರೋಂಥವು. ಭಗವಂತನ ಕತೆ ಅಲೌಕಿಕವಾಗಿರೋದು. ಅಲೌಕಿಕ ಅಂದರೆ ಈ ಭೌತಿಕ ಪ್ರಪಂಚಕ್ಕೆ ಇಲ್ಲದೆ ಇರೋದು, ಈ ಭೌತಿಕ ಪ್ರಪಂಚ ಬಿಟ್ಟು ಆಧ್ಯಾತ್ಮಿಕ ಲೋಕದ್ದು ಐಕ ಇಲ್ಲ, ಐಕ ಶಕ್ತಿಯ ಪರಿಗೆ ಹೊರತಾದದ್ದೇ ಆಗಿದೆ. ಈ ಭೌತಿಕ ಪ್ರಪಂಚದಿಂದ ಆಚೆ ಇರೋಂಥದ್ದೇ ಆಗಿರೋದು ಭಗವಂತಂದು ಲೀಲೆ, ಭಗವಂತನ ವಿಷಯ. ಅವು ಅತ್ಯಾಕರ್ಷಕ ಆಧ್ಯಾತ್ಮಿಕ ಲೀಲೆಗಳು. ಸೊ ಪ್ರತಿಯೊಂದನ್ನು ಕೂಡ ಆಕರ್ಷಣೆ ಮಾಡ್ತಾ ಇರೋದು, ಪ್ರತಿಯೊಂದನ್ನು ಕೂಡ ಅಂದ್ರೆ ಆತ್ಮನ ಆಕರ್ಷಣೆ ಮಾಡ್ತಾ ಇರೋದೇ ಭಗವಂತಂದು ಲೀಲೆದು ಮುಖ್ಯ ಉದ್ದೇಶ. ಸೊ ಅದನ್ನ ಮಾಡ್ತಾ, ಅತ್ಯಾಕರ್ಷಕ ಮಾಡದೆ ಆಧ್ಯಾತ್ಮಿಕ ಗುಣಲಕ್ಷಣ. ಪರಮಪ್ರಭುವಿನ ಆಧ್ಯಾತ್ಮಿಕ ಲೀಲೆಗಳ ಸತತ ಸಂಪರ್ಕ ಐಕ ಬಂಧನದಲ್ಲಿರುವ ಆತ್ಮನಲ್ಲಿ ಕ್ರಮವಾಗಿ ಆಧ್ಯಾತ್ಮಿಕತೆಯನ್ನು ಜಾಗೃತಗೊಳಿಸುತ್ತದೆ. ಆಧ್ಯಾತ್ಮಿಕ ಯಾವಾಗ ಭಗವಂತನ ಲೀಲೆನ ಸತತವಾಗಿ ನಾವು ಸಂಪರ್ಕ ಇಟ್ಕೊಂಡು ಅದನ್ನು ಕೇಳ್ತಾ ಇದ್ರೆ, ಈ ಭೌತಿಕ ಬಂಧನದಿಂದ ಆತ್ಮನಲ್ಲಿ ಕ್ರಮವಾಗಿ ಆಧ್ಯಾತ್ಮಿಕತೆಯನ್ನು ಈಗ ಆಧ್ಯಾತ್ಮಿಕತೆ ನಮಗಿದೆ, ಜಾಗೃತ ಮಾಡ್ಬೇಕಷ್ಟೆ. ಅದನ್ನು ಜಾಗೃತ ಮಾಡುತ್ತೆ ಯಾವಾಗ? ಯಾವುದು? ನಮ್ಮ ಭಗವಂತಂದು ಲೀಲೆ ಶ್ರವಣ. ಸತತವಾಗಿ ನಾವು ಭಗವಂತನ ಸಂಪರ್ಕದಲ್ಲಿ ಭಗವಂತನ ಲೀಲೆನ ಕೇಳ್ತಾ ಇದ್ರೆ ನಮ್ಮಲ್ಲಿರೋಂಥ ಆಧ್ಯಾತ್ಮಿಕತೆನ ಅದು ಏನು ಮಾಡುತ್ತೆ? ಜಾಗೃತ ಮಾಡುತ್ತೆ. ಅಂತಿಮವಾಗಿ ಐಕ ಬಂಧನದ ಗಂಟನ್ನು ಕತ್ತರಿಸುತ್ತದೆ. ಸೊ ಈ ಥರ ಮಾಡ್ತಾ 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 ಕೊನೆಗೆ ಏನು ಮಾಡುತ್ತೆ? ಈ ಭೌತಿಕ ಪ್ರಪಂಚದಲ್ಲಿರೋಂಥ ಕರ್ಮದ ಗಂಟುಗಳು ನೋಡಿ, ಇದನ್ನು ಗಂಟು ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಈ ಭೌತಿಕ ಪ್ರಪಂಚದ ಒಂದು ಗಂಟಾಗಿಲ್ಲ, ಇದು ಗಂಟುಗಳು ಏನೋ ಎಷ್ಟೊಂದು, ಒಂದ್ರ ಮೇಲೆ ಒಂದು ಗಂಟುಗಳು ಎಷ್ಟೊಂದು ಆಗ್ಬಿಟ್ಟಿದೆ. ಸೊ ಒಂದು ಬಿತ್ತೀರಾ, ಆ ಗಂಟನ್ನ ಬಿಚ್ಚೋಗೋದು, ಇನ್ನೊಂದು ಗಂಟು ಎಲ್ಲಿಂದ ಶುರುವಾಗಿದೆ ಎಲ್ಲಿಂದ ಎಂಡ್ ಆಗಿದೆ ಬಿಚ್ಚಕ್ಕಾಗೋದಿಲ್ಲ. ಸೊ ಅದು ಅಲ್ದಿರ ಈ ಗಂಟು ಏನು ಒಂದೇ ದಾರದಿಂದ ಆಗಿಲ್ಲ, ಬೇರೆ ಬೇರೆ ದಾರಗಳಿಂದನೂ ಆಗಿರೋಂಥದ್ದು ಇದು. ಸೊ ನಿಮಗೆ ಬೇಕಂತಂದ್ರೆ ಯಾವ್ದಾರ ಒಂದು ದಾರನ ಸುಮ್ಮನೆ ಹಿಂಗೆ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಇದಾಗಿರೋ ದಾರನ ಬಿಸಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಕಟ್ ಮಾಡಿದ್ರೆ ಅದು ಬಿಟ್ಟು ನೋಡಿ ಗೊತ್ತಾಗುತ್ತೆ. ಸೊ ಬಿಚ್ಚಕ್ಕೆ ತುಂಬ ಕಷ್ಟ, ಅದನ್ನ ಕತ್ತರಿಸಾಕ್ಬಿಟ್ರೆ ದಾರನೇ ಸಿಗಲ್ಲ, ಅದನ್ನ ಕಟ್ ಮಾಡ್ಬಿಟ್ರೆ ಈಸಿ. ಓಕೆ, ಅದೇ ಥರ ಇಲ್ಲ ಆಗ್ತದೆ. ನಮ್ಮ ಕರ್ಮದ ಗಂಟನ್ನ ನಾವೇನು ಮಾಡಬೇಕು? ಅದಕ್ಕೆ ಖಡ್ಗ ಹೇಳ್ತಾ ಇರೋದು ಇದು. ಆ ಖಡ್ಗದಿಂದ ಛಿದ್ರ ಮತ್ತೆ ತಿರುಗಿ ಗಂಟು ಆಗೋದೇ ಬೇಕಾಗಿಲ್ಲ, ಅದು ದಾರನೇ ಇರಬಾರ್ದು ನಮಗೆ. ಆ ಥರ ಅಂತಿಮವಾಗಿ ಐಕ ಬಂಧನ ಗಂಟನ್ನು ಈ ಭೌತಿಕ ಪ್ರಪಂಚದ ಗಂಟೇನಾಗುತ್ತೆ? ನಾಶ ಆಗುತ್ತೆ. ಯಾವುದರಿಂದ? ಭಗವಂತಂದು ಲೀಲಾ ಶ್ರವಣ ಮಾಡೋದ್ರಿಂದ ಇದಾಗ್ತಾ ಇರೋದು. ಅದು ಏನು? ಲೀಲಾ ಶ್ರವಣ ಯಾವ ಥರ ಇರಬೇಕು? ಸತತವಾಗಿ ಇರಬೇಕು. ಸೊ ಒಂದಿನಕ್ಕೆ 2 ದಿನಕ್ಕೆ ಹಾಗಂತದಲ್ಲ. ಸೊ ನೆಕ್ಸ್ಟ್, ಆದ್ದರಿಂದ ಐಕ ಬಂಧನದಿಂದ ಮುಕ್ತಿಯೇ ಭಕ್ತಿ ಸೇವೆಯ ಪರ್ಯಾಯ ಫಲ. ಒಂದು ಫಲ ಯಾವುದರಿಂದ ನಮಗೆ ಭಕ್ತಿ ಸೇವೆಯಿಂದ ಒಂದು ಫಲ ಸಿಗ್ತಾ ಇದೆ ಅಂತಂದ್ರೆ ಪರ್ಯಾಯ, ಅದಕ್ಕೆ ಇನ್ನೊಂದು ಫಲ ಸಿಗ್ತಾ ಇದೆ. ಪರ್ಯಾಯ ಫಲ ಅಂತಂದ್ರೆ ಇನ್ನೊಂದು ಫಲ ಸಿಗ್ತಾ ಇರೋದು ಏನು? ಈ ಭೌತಿಕ ಪ್ರಪಂಚದಿಂದ ಮುಕ್ತಿ. ಭಕ್ತಿ ಸೇವೆಯಿಂದ ಭೌತಿಕ ಪ್ರಪಂಚ ಭಕ್ತಿ ಸೇವೆಯಿಂದ ಭಗವಂತನ ಪ್ರೀತಿ ಸಿಗುತ್ತೆ, ಅದು ಪರ್ಯಾಯವಾಗಿ ಇನ್ನೊಂದು ಸಿಗುತ್ತೇನೋ, ಈ ಭೌತಿಕ ಪ್ರಪಂಚದಿಂದ ಮುಕ್ತಿನೂ ಸಿಗುತ್ತೆ. ಓಕೆ. ಸೊ ಆದರೆ ಮುಕ್ತಿಗೆ ಅಂತ ನೀವು ಮಾಡಿದಾಗ ಬರೀ ಮುಕ್ತಿ ಸಿಗುತ್ತೆ, ಭಕ್ತಿ ಇದು ಪ್ರೇಮ ಭಕ್ತಿ ಸಿಗಲ್ಲ ನಿಮಗೆ, ಭಗವಂತನ ಪ್ರೀತಿ ಸಿಗಲ್ಲ. ಆದರೆ ಯಾವಾಗ ನೀವು ಪ್ರೀತಿಗೆ ಅಂತ ಮಾಡ್ತೀರಾ ಮುಕ್ತಿನೂ ಸಿಗುತ್ತೆ, ಪ್ರೀತಿನೇ ಸಿಗುತ್ತೆ. ಓಕೆ. ಮೋಕ್ಷ ಪ್ರಾಪ್ತಿಗೆ ಆಧ್ಯಾತ್ಮಿಕ ಜ್ಞಾನವನ್ನಷ್ಟೇ ಪಡೆದರೆ ಸಾಲದು. ನೋಡಿ, ಇದು ತಿಳ್ಕೊಳ್ಳಿ. ಮೋಕ್ಷ ಪ್ರಾಪ್ತಿಗೆ, ನಮ್ಮ ಮೋಕ್ಷ ಪ್ರಾಪ್ತಿ ಬೇಕು ಅಂತಂದ್ರೆ ಬರೀ ಆಧ್ಯಾತ್ಮಿಕ ಜ್ಞಾನ ಬಗ್ಗೆ ನಾವು ಏನು ಜ್ಞಾನ ಪಡಿತಾ ಇದ್ದೀವಿಯೋ ಇಷ್ಟು ಸಾಕಾಗಲ್ಲ. ಓಕೆ, ಜ್ಞಾನ ಪಡೆದ್ವಿ, ಮುಚ್ಚಿಟ್ವಿ, ಮತ್ತೆ ತಿರ್ಗಾ ಮಲ್ಕೊಂಡ್ವಿ, ಏನು ಸಾಧನೆ ಇಲ್ಲ, ಏನಿಲ್ಲ. ಸೊ ಇದಿಷ್ಟಕ್ಕೆ ಸಾಲಲ್ಲ, ಇದಿಷ್ಟು ಸಾಲಲ್ಲ. ಏನು ಮಾಡಬೇಕು?
ಅಂಥ ಜ್ಞಾನವನ್ನು ಭಕ್ತಿ ಸೇವೆ ಆವರಿಸಬೇಕು. ಜ್ಞಾನ ತಿಳ್ಕೊಂಡ್ವಿ, ಅದನ್ನೇನ್ ಮಾಡಬೇಕು? ಭಕ್ತಿ ಸೇವೆ ಆವರಣ ಮಾಡಬೇಕು. ಜ್ಞಾನಕ್ಕೂ ಭಕ್ತಿಗೂ ನಿಮ್ಗೆ ಗೊತ್ತಿದ್ಯಾ? ಜ್ಞಾನ ಅಂತಂದ್ರೆ ಸಪೋಸ್ ಭಗವಂತನಿಗೆ ಯಾವ ರೀತಿ ಆರತಿ ಮಾಡಬೇಕು ಅಂತ ನನಗೆ ಜ್ಞಾನ ತಿಳಿಸ್ತಾ ಇದೆ, ಬುಕ್ಕಲ್ಲಿ ತಿಳಿಸ್ತದೆ. ಓಕೆ, ಈ ಥರ ನೋಡಪ್ಪ, ಕಡೆಯಿಂದ ಎಡಗಡೆಯಿಂದ ಬಲಗಡೆನೇ ಮಾಡೋಂಗಿಲ್ಲ, ಇಲ್ಲ ಬಲಗಡೆಯಿಂದ ಎಡಗಡೆ ಮಾಡೋಂಗಿಲ್ಲ, ಎಡಗಡೆಯಿಂದ ಬಲಗಡೆಗೆ ಮಾಡಬೇಕು. ಇಲ್ಲ ಇಷ್ಟೇ ರೌಂಡ್ ಇದಕ್ಕೆ ಮಾಡಬೇಕು, ಇಷ್ಟೇ ರೌಂಡ್ ಇದಕ್ಕೆ ಮಾಡಬೇಕು ಅಂತ ನಿಯಮ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೂಲ್ ಇದೆ ಅಲ್ಲ. ಸೊ ಇದನ್ನು ತಿಳ್ಕೊಳ್ಳೋದು ಜ್ಞಾನ. ಈ ಜ್ಞಾನನ ಅಪ್ಲೈ ಗೌತ್ ಕಡಿ ತಗೊಂಡು ಬೆಂಕಿ ಹಚ್ಕೊಂಡು ಯಾವಾಗ ನಾನು ಮಾಡ್ತೀನೋ ಇದು ಏನಾಗುತ್ತೆ? ಭಕ್ತಿ ಸೇವೆ. ಇದನ್ನ ಸೇವೆ ಅಂತ ಹೇಳೋದು. ಬರೀ ತಿಳ್ಕೊಂಡ ಆ ಕ್ಷಣಕ್ಕೆ ಸೇವೆ ಆಗೋದಿಲ್ಲ, ನೀವು ಓದ ಆ ಕ್ಷಣಕ್ಕೆ ಸೇವೆ ಆಗೋದಿಲ್ಲ. ಸ್ವಲ್ಪ ಅಫ್ಕೋರ್ಸ್ ಭಗವಂತಂದು ಗ್ರಂಥ ಏನು ಓದ್ತಾ ಇದ್ರೋ ಇದು ಸೇವೆನೂ ಆಗುತ್ತೆ. ಯಾವ ಏನು ಶ್ರೀಮದ್ ಭಾಗವತಂ ಓದೋದು ಕೂಡ ಸೇವೆನೆ, ಭಗವಂತ ಮಾಡ್ತಾರಂತ ಸೇವೆನೆ ಆಗುತ್ತೆ. ಇದರಲ್ಲಿ ಏನು ಇದೇ ಇಲ್ಲ ಹೇಳಷ್ಟು. ಸೊ ಅಂದ್ರೆ ಜ್ಞಾನನ ನಮ್ಗೆ ಭಕ್ತಿ ಸೇವೆ ಆವರಿಸ್ಬೇಕು. ನಮ್ದು ತಿಳ್ಕೊಂಡಿರೋದಕ್ಕೆ ಭಕ್ತಿ ಮಾಡ್ಬೇಕು. ನಾವು ತಿಳ್ಕೊಂಡಂತ ಫಲ ನಮಗೆ ಬರ್ಬೇಕಂದ್ರೆ, ಆ ಫಲ ಬರ್ಬೇಕಂದ್ರೆ ಭಕ್ತಿ ಸೇವೆ ಖುದ್ದಾಗಿ ಮಾಡಬೇಕು. ಮಾಡ್ದೇ ಅದ್ರದ್ದು ಫಲ ಬರೋದು. ಆವರಿಸ್ಬೇಕು. ಅಲ್ಲಿಗೆ ಅಂತಿಮವಾಗಿ ಭಕ್ತಿ ಸೇವೆಯ ಅಧಿಪತ್ಯ ಸ್ಥಾಪಿತವಾಗುತ್ತದೆ. ಈ ತರ ಮಾಡಿದಾಗ ಭಕ್ತಿ ಸೇವೆನ ಜ್ಞಾನನ ಆವರಿಸಿದಾಗ, ಭಕ್ತಿ ಸೇವೆ ಜ್ಞಾನನ ಆವರಿಸಿದಾಗ ಭಕ್ತಿ ಸೇವೆ ಅಧಿಪತ್ಯ ಸ್ಥಾಪನ, ಭಕ್ತಿ ಸೇವೆ ಅನ್ನೋದು ಅಧಿಪತ್ಯ, ಭಕ್ತಿ ಸೇವೆದು ಪ್ರಾರಂಭ ಆಗುತ್ತೆ. ಆಗಲೇ ಮುಕ್ತಿ ಸಾಧ್ಯವಾಗುತ್ತದೆ. ಆಗಲೇ ಏನಾಗುತ್ತೆ? ನಮಗೆ ಮುಕ್ತಿ ಸಾಧ್ಯ ಆಗೋದು. ಸಕಾಮ ಕರ್ಮ ಕೂಡ ಭಕ್ತಿ ಸೇವೆಯಿಂದ ಆವೃತವಾಗಿದ್ದರೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವವನನ್ನು ಮುಕ್ತಿಯೆಡೆಗೆ ಕರೆದೊಯ್ಯಲಾಗುತ್ತೆ. ಸಕಾಮ ಕರ್ಮ ಏನು? ನಮ್ದು ಈಗ ಸಕಾಮ ಕರ್ಮ ನಡೀತಾ ಇದೀವಿ ಅಂದ್ರೆ ಈಗ ನಡೀತಾ ಇರೋಂಥ ಕರ್ಮ ಕೂಡ ಭಕ್ತಿ ಸೇವೆಯಿಂದ ಆವೃತವಾಗಿದ್ದರೆ, ಈಗ ನಡೀತಾ ಇರೋ ಕರ್ಮನೂ ಕೂಡ, ನಾವು ಮಾಡ್ತಾ ಇರೋ ಕರ್ಮನೂ ಕೂಡ ಭಕ್ತಿ ಸೇವೆಯಿಂದ ಆವೃತವಾಗಿದ್ದರೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವವನನ್ನು ಮುಕ್ತಿಯೆಡೆಗೆ ಕರೆದೊಯ್ಯುವುದು. ನಾವು ಫಲಾಪೇಕ್ಷೆ ನೋಡಿ ಭಕ್ತಿ ಮಾಡ್ತಾ ಇದೀವಿ, ಸ್ವಲ್ಪ ಫಲಾಪೇಕ್ಷೆ ಇದೆ ಅಂತ ಇಟ್ಕೊಳ್ಳಿ. ನಮಗೆ ಫಲಾಪೇಕ್ಷೆ ಏನು? ನನಗೆ ಭಕ್ತಿ ಮಾಡ್ತಾ ಇದೀವಿ, ಭಗವಂತ ಸ್ವಲ್ಪ ನನ್ನ ಸಂಸಾರ ಸರಿಗೆ ಇಟ್ಟಿರು, ನಂಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಬೇಕು, ಸ್ವಲ್ಪ ನನಗೆ ಮನೆ ಬೇಕು, ಗೃಹ ಬೇಕು, ನನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕು, ನನ್ನ ಮಗಳಿಗೆ ಮದುವೆ, ಇದೆಲ್ಲ ಫಲಾಪೇಕ್ಷೆ ಸ್ವಲ್ಪ ಇದ್ದೇ ಇರುತ್ತೆ. ಅಕಸ್ಮಾತ್ ಇದನ್ನು ಕೂಡ ಭಕ್ತಿ ಸೇವೆನ ಆವರಿಸಿದ್ರೆ ಇದನ್ನೇ ಹೇಳ್ತಾರೆ, ಇದನ್ನು ಕೂಡ ಮುಕ್ತಿಯೆಡೆಗೆ ಹೋಗುತ್ತೆ. ಇದು ತಪ್ಪಿಲ್ಲ. ಸ್ವಲ್ಪ ಮಟ್ಟಿಗೆ, ಅದನ್ನು ಪೂರ್ಣ ಪ್ರಮಾಣದಲ್ಲ, ಸ್ವಲ್ಪ ಮಟ್ಟಿಗೆ ಏನು ಅಗತ್ಯ ಇದು ಅದಕ್ಕೆ ಅಕಸ್ಮಾತ್ ನಿಮಗೆ ಆ ಫಲಾಪೇಕ್ಷೆ ಇದ್ದರೆ ಏನು ತೊಂದರೆ ಇಲ್ಲ, ಅದನ್ನು ಕೂಡ ನಿಮ್ದು ಮುಕ್ತಿಯೆಡೆಗೆ ಕರೆದೊಯ್ತದೆ. ಭಕ್ತಿ ಸೇವೆ ಆವರಿಸಿದ ಕರ್ಮವನ್ನು ಕರ್ಮಯೋಗ ಎಂದು ಕರೆಯುವರು. ಭಕ್ತಿ ಸೇವೆ ಆವರಿಸಿದ ಕರ್ಮವನ್ನೇ ಕರ್ಮಯೋಗ ಎಂದು ಕರೆಯುವರು. ನಾವು ಕರ್ಮ ಮಾಡ್ತಾ ಇದ್ದೀವಿ, ಅದನ್ನ ಭಕ್ತಿಯಿಂದ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡಿ, ಈಗ ನಾವೆಲ್ಲ ಸಂಸಾರಸ್ಥರು, ನಾವು ಮಾಡ್ತಾ ಇರೋದೆಲ್ಲ ಕರ್ಮಯೋಗನೇ. ಇವಾಗ ಕರ್ಮದ್ದು ಇಂದನೇ ಮಾಡ್ತಾ ಇರೋದು. ಕರ್ಮ ಮಾಡ್ತಾ ಇದೀವಿ, ಕರ್ಮದಿಂದ ಬಂದಂತ ಹಣಕಾಸೆಲ್ಲ ಭಗವಂತನಿಗೆ ಸೇವೆ ಮಾಡ್ತಾ ಇದ್ದೀವಿ. ನಮ್ಗಿದ್ದಂಥ ಸಮಯದಲ್ಲಿ ಭಗವಂತನಿಗೆ ಭಕ್ತಿ ಮಾಡ್ತಾ ಇದ್ದೀವಿ. ಇದು ಕರ್ಮಯೋಗ. ಇದನ್ನ ಕರ್ಮಯೋಗ ಅಂತ ಹೇಳ್ತಾರೆ. ಭಕ್ತಿ ಸೇವೆ ಆವರಿಸಿದೆ ಇದರಲ್ಲಿ. ಸ್ವಲ್ಪ ಭಗವಂತನ ಭಕ್ತಿನೂ ಮಾಡ್ತಾ ಇದೀವಿ, ಇದ್ದಂಥ ಟೈಮಲ್ಲಿ ಭಕ್ತಿ ಮಾಡ್ತಾ ಇದೀವಿ, ಮಿಕ್ಕಿ ಟೈಮಲ್ಲಿ ನಮ್ದು ಕಾರ್ಯ ಮಾಡ್ತಾ ಇದೀವಿ. ಸೊ ಕರ್ಮ ಮಾಡಿಕೊಂಡು ಭಕ್ತಿ ಮಾಡ್ತಾ ಇದ್ರೆ ಇದನ್ನ ಕರ್ಮಯೋಗ ಅಂತ ಕರೀತಾರೆ. ಇದು ಕೂಡ ಮುಕ್ತಿಯೆಡೆಗೆ ಕರ್ಕೊಂಡೋಗುತ್ತೆ. ಹಾಗೆಯೇ ಭಕ್ತಿ ಸೇವೆ ಆವರಿಸಿದ ಅನುಭವಾತ್ಮಕ ಜ್ಞಾನವನ್ನು ಜ್ಞಾನಯೋಗ ಎಂದು ಕರೆಯಲಾಗಿದೆ. ಸೊ ಇದೇ ರೀತಿ ಭಕ್ತಿ ಇದೆ ನನಗೆ, ಸ್ವಲ್ಪ ಅನುಭವ ಮಾಡ್ತಾ ಇದ್ದೀನಿ, ನನ್ನ ಜ್ಞಾನದಲ್ಲಿ ನಾನು ಜ್ಞಾನ ತಿಳ್ಕೊಂಡಿದ್ದೀನಿ, ಅದನ್ನ ಸ್ವಲ್ಪ ಅನುಭವ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಜ್ಞಾನಯೋಗ. ಸ್ವಲ್ಪ ಮಟ್ಟಿಗೆ ಭಕ್ತಿ ಅಂದ್ರೆ ಭಕ್ತಿ ಇದೆ ನನಗೆ, ಜ್ಞಾನ ತಿಳ್ಕೊತಾ ಇದ್ದೀನಿ, ಆ ಜ್ಞಾನದ ಪ್ರಕಾರ ಮಾಡ್ತಾ ಇದ್ದೀನಿ. ನಾ ತಿಳ್ಕೊಂಡಂತ ಜ್ಞಾನದ ಪ್ರಕಾರ ಭಕ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಜ್ಞಾನಯೋಗ ಅಂತೀವಿ, ತಪ್ಪಿಲ್ಲ, ಮಾಡ್ಬೋದು. ಹಾಗೆಯೇ ಭಕ್ತಿ ಸೇವೆ ಆವರಿಸಿದ ಅನುಭವಾತ್ಮಕ ಜ್ಞಾನವನ್ನು ಜ್ಞಾನ ಅಂತ ಕರೀತಾರೆ. ಆದರೆ ಶುದ್ಧ ಭಕ್ತಿ ಯೋಗಕ್ಕೆ ಕರ್ಮ ಜ್ಞಾನಗಳ ಹಂಗಿಲ್ಲ. ಸೊ ಇನ್ನೊಂದು ಪ್ರಭುಪಾದ ಮುಖ್ಯವಾಗಿ ಹೇಳ್ತಾರೆ, ಅಂಡರ್ಲೈನ್ ಮಾಡ್ಬಿಡಿ. ಶುದ್ಧ ಭಕ್ತಿ ಯೋಗಕ್ಕೆ ಯಾವ ಕರ್ಮನೂ ಮಾಡಬೇಕಾಗಿಲ್ಲ, ಯಾವ ಜ್ಞಾನನೂ ಸಂಪಾದನೆ ಮಾಡಬೇಕಾಗಿಲ್ಲ. ಶುದ್ಧ ಭಕ್ತಿ ಮಾಡೋದಾದ್ರೆ ನೀವು ಈ ಜ್ಞಾನದ್ದು ಮತ್ತೆ ನೋಡಿ, ಜ್ಞಾನ ತಿಳ್ಕೋಬಾರ್ದು ಅಂತಿಲ್ಲ, ಇಲ್ಲ ಕರ್ಮ ಮಾಡಬಾರ್ದು ಅಂತಿಲ್ಲ. ಆದ್ರೆ ಇವೆರಡನ್ನೂ ಬಿಟ್ಟು ಒಬ್ಬ ಭಕ್ತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ತೊಂದ್ರೆನೂ ಇಲ್ಲ.
ಅದು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ಕರ್ಮ ಮಾಡ್ತಾ ಇರಿ, ಭಕ್ತಿಯಿಂದ ಕರ್ಮ ಮಾಡ್ತೀರಿ, ಓಕೆ. ಜ್ಞಾನ ತಿಳ್ಕೊತಾರಿ, ಭಕ್ತಿಯಿಂದ ಜ್ಞಾನ ಮಾಡ್ತಾ ಇರಿ, ಜ್ಞಾನ ತಿಳ್ಕೊಳ್ಳಿ ಮಾಡ್ತಾರಿ, ಓಕೆ, ತೊಂದರೆ ಇಲ್ಲ. ಆದರೆ ಇವೆರಡೂ ನನಗೆ ಗೊತ್ತಿಲ್ಲ, ನಾನು ಶುದ್ಧ ಭಕ್ತಿ ಮಾಡ್ತಾ ಇದ್ದೀನಿ, ಭಗವಂತನಿಗೋಸ್ಕರ ಎಲ್ಲ ಅರ್ಪಣೆ ಮಾಡ್ತಾ ಇದ್ದೀನಿ, ನನಗೇನು ಅಂತ ಜ್ಞಾನ ಗೊತ್ತಿಲ್ಲಪ್ಪ, ನಾನು ಕರ್ಮ ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಿದೆಲ್ಲ ಭಗವಂತನಿಗೆ ಮಾಡ್ತಾ ಇದ್ದೀನಿ, ಓಕೆ, ಇದು 100% ಹೌದು. ಅರ್ಥ ಆಯ್ತಾ? ಸೊ ಶುದ್ಧ ಭಕ್ತಿಗೆ ಕರ್ಮ ಆಗಲಿ ಜ್ಞಾನದಾಗಲಿ ಹಂಗಿಲ್ಲ ಅಂತಂದ್ರೆ ಅದು ಬೇಕಾಗಿಲ್ಲ ಅಂತ. ಇದು ಹಿಂದೆನೂ ನೋಡಿದೆ, ಹರಿನಾಮ ಇದರಲ್ಲೂ ಕೂಡ ನೋಡಿದ್ವಿ. ಏಕೆಂದರೆ ಅದೊಂದೇ ಸ್ವತಂತ್ರವಾಗಿ ಭಕ್ತನಿಗೆ ಶುದ್ಧ ಬದ್ಧ ಜೀವನದಿಂದ ಮುಕ್ತಿಯನ್ನು ಕರುಣಿಸಬಲ್ಲದು. ಭಕ್ತಿ ಒಂದೇ, ಶುದ್ಧ ಭಕ್ತಿ ಒಂದೇ ಯಾರಿಗೆ? ಭಕ್ತನಿಗೆ ಮುಕ್ತಿನ ತಂದ್ಕೊಡ್ಬಲ್ದು. ಈಗ ನೋಡಿ, ಎಷ್ಟೋ ಜನ ಇದನ್ನ ಮಾಡಿದ್ದಾರೆ, ಕರ್ಮನೂ ಮಾಡಿಲ್ಲ, ಜ್ಞಾನನೂ ಇಲ್ಲ, ಭಕ್ತಿ ಮಾಡಿದ್ದಾರೆ ತುಂಬ ಜನ. ಸೊ ಅವ್ರಿಗೆ ಅಂದ್ರೆ ಈ ಭೌತಿಕ ಪ್ರಪಂಚ ಜ್ಞಾನ ಇದೇ ಇಲ್ಲ, ಭೌತಿಕ ಪ್ರಪಂಚ ಜ್ಞಾನ ಇಲ್ಲ, ಆಧ್ಯಾತ್ಮಿಕ ಪ್ರಪಂಚದ ಅಷ್ಟೇ ಬಿಟ್ಟರೆ ಭೌತಿಕ ಪ್ರಪಂಚ ಜ್ಞಾನವೇ ಇರಲ್ಲ ಅವ್ರಿಗೆ. ಅವ್ರು ಭಕ್ತಿ ಮಾಡಿದರೆ ಶುದ್ಧ ಭಕ್ತರಾಗಿದ್ದಾರೆ, ದೊಡ್ಡ ಆಳ್ವಾರ್ ಥರ ಆಗ್ಬಿಟ್ಟಿದ್ದಾರೆ. ಈಗ ಆಳ್ವಾರ್ದು ಒಂದು ಬರುತ್ತೆ, ABCD ಗೊತ್ತಿಲ್ಲ, I ಗೊತ್ತಿಲ್ಲ ಅವನಿಗೆ, ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ ಬಿಡಿ. ಆ ಥರ ಒಬ್ಬ ವ್ಯಕ್ತಿ ಭಗವಂತನ ಹೂವು ಕಟ್ಟೋದು ಬಿಟ್ಟರೆ, ಹೂವನ್ ಮಾಲೆ ಹಾಕೊಟ್ರೆ ಏನು ಗೊತ್ತಿರಲ್ಲ ಅವ್ರಿಗೆ. ಆ ಥರ ವ್ಯಕ್ತಿ ವಿದ್ವಾನ್ ಸಭೆಯಲ್ಲಿ ಅವನು ಇಡೀ ಶಾಸ್ತ್ರದ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ಹಿಂಗೆ ಸಾಧ್ಯ? ಸೊ ಇದೆಲ್ಲ ಭಗವಂತನ ಕರುಣೆಯಿಂದ ಆಗಂಥದ್ದು. ಸೊ ಚಿಕ್ಕ ಮಕ್ಕಳೆಲ್ಲ, ಧ್ರುವ ಮಹಾರಾಜ್ ನೋಡಿ, ಭಗವಂತನ ಭಕ್ತಿ ಮಾಡ್ದ, ಏನು ಗೊತ್ತಿತ್ತು ಅವ್ರಿಗೆ? ಏನು ಗೊತ್ತಿಲ್ಲ. ಸೊ ಪ್ರಹ್ಲಾದ್ ಮಹಾರಾಜು, ಸೊ ಯಾರನ್ನ ನಾವು ಭಕ್ತಿಗೆ ಇದು ಹಂಗಿಲ್ಲ, ಯಾವುದು ಜ್ಞಾನ ಬೇಕು ಅಂತಿಲ್ಲ, ನಮಗೆ ಕರ್ಮನೂ ಮಾಡಬೇಕು ಅಂತಿಲ್ಲ, ಆಟೋಮೆಟಿಕ್ಕಾಗಿ ಭಗವಂತನ ಇದರಿಂದ ನಡೀತೇವೆಲ್ಲ. ಆದರೆ ನೋಡಿ, ಕಾರಣಿಸಬಲ್ಲದು. ಅಲ್ಲದೆ ಭಗವಂತನಿಗೆ ದಿವ್ಯ ಪ್ರೇಮದಿಂದ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡಬಲ್ಲದು. ಸೊ ಇದು ಯಾವುದು? ಭಕ್ತಿ ಸೇವೆ ಇನ್ನೊಂದು ತಂದ್ಕೊಡು, ಮುಖ್ಯವಾಗಿ ಇನ್ನೊಂದು ಕೊಡುತ್ತೆ ನಮಗೆ. ಭಕ್ತಿ ಸೇವೆ ಬರೀ ಮುಕ್ತಿ ಸಿಗಲ್ಲ ನಮಗೆ, ಭಗವಂತನಲ್ಲಿ ಏನು ದಿವ್ಯ ಪ್ರೇಮನ ತಂದ್ಕೊಡುತ್ತೆ. ಇದೊಂದು ಭಕ್ತಿ ಸೇವೆ ಇದೊಂದು ದೊಡ್ಡ ಗುಣ. ಭಕ್ತಿ ಸೇವೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಮಗೆ ಭಗವಂತನಲ್ಲಿ ದಿವ್ಯ ಪ್ರೇಮನ, ಆಕ್ಚುಲಿ ಜೀವ ಬಯಸ್ತಾ ಇರೋದು ಇದನ್ನ, ದಿವ್ಯ ಪ್ರೇಮ ಬೇಕು ಅಂತ, ಭಗವಂತಂದು ದಿವ್ಯ ಪ್ರೇಮಕ್ಕೋಸ್ಕರ ಬಯಸ್ತಾ ಇರೋದು, ಅದನ್ನ ತಂದ್ಕೊಡುತ್ತೆ ಭಕ್ತಿ ಸೇವೆ. ಮುಕ್ತಿ ಬಿಡಿ, ನೀವು ಮುಕ್ತಿ ಭಗವಂತನ ಭಕ್ತಿ ಮಾಡೋದ್ರಿಂದನೇ ಬಂದ್ಬಿಡುತ್ತೆ. ಯಾವಾಗ ನಾವು ಭಕ್ತಿ ಸೇವೆ ಮಾಡ್ತೀವೋ ಭಗವಂತನ ದಿವ್ಯ ಪ್ರೇಮನ ನಮಗೆ ಸೇವೆನ ತಂದ್ಕೊಡುತ್ತೆ ಭಗವಂತ. ಇಲ್ಲೂ ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಕೂಡ. ಓಕೆ, ನೆಕ್ಸ್ಟ್. ಆದ್ದರಿಂದ ವಿವೇಕವಿದ್ದು ಅಲ್ಪ ಜ್ಞಾನವುಳ್ಳ ಸಾಮಾನ್ಯ ಮನುಷ್ಯ ದೇವೋತ್ತಮ ಪುರುಷನನ್ನು ಸದಾ ಸ್ಮರಿಸಬೇಕು. ಸೊ ಇವಾಗ ಪ್ರಾಜ್ಞನಾದ ಅಂತ ಹೇಳಿದ್ರಲ್ಲ ಶ್ಲೋಕದಲ್ಲಿ, ಸೊ ಯಾವ ಪ್ರಾಜ್ಞನಾದ ವ್ಯಕ್ತಿ ಈ ಒಂದು ಇದರಿಂದ ಭಕ್ತಿ ಸೇವೆನೇನು ಮಾಡಬೇಕು? ಸದಾ ಸ್ಮರಣೆ ಮಾಡಬೇಕು. ಅವನ್ನ ಸಾಮಾನ್ಯ ಮನುಷ್ಯ ಆಗಿರೋನು ಕೂಡ ಸದಾ ಸ್ಮರಿಸಬೇಕು. ವ್ಯವಧಾನವಿಲ್ಲದೆ ಅವನ ಲೀಲೆಗಳನ್ನು ಶ್ರವಣ ಮಾಡುತ್ತಾ, ಅವನನ್ನು ಹಾಡಿ ಹೊಗಳುತ್ತಾ, ಧ್ಯಾನ ಮಾಡುತ್ತಾ ಸದಾ ಚರ್ಚಿಸಬೇಕು. ಅವನ ಲೀಲೆ ಶ್ರವಣ ಮಾಡ್ತಾ, ಅವನನ್ನು ಹಾಡಿ ಹೊಗಳ್ತಾ, ಹಿಂದಿನ ಶ್ಲೋಕ ಹೇಳ್ತಲ್ಲ, ಶ್ರೋತವ್ಯ ಕೀರ್ತಿತವ್ಯ ಧ್ಯೇಯಸ್ಯ ಪೂಜ್ಯಸ್ಯ ನಿತ್ಯದ ಹೇಳ್ತಲ್ಲ. ಸೊ ಅವನನ್ನು ಯಾವಾಗಲೂ ಶ್ರವಣ ಮಾಡ್ತಾ, ಅವನನ್ನು ಹಾಡಿ ಹೊಗಳ್ತಾ, ಧ್ಯಾನ ಮಾಡ್ತಾ ಸದಾ ಚರ್ಚೆ ಅವನ ಬಗ್ಗೆ ಮಾಡ್ತಾ ಇರಬೇಕು. ಸೊ ನಮಗೆ ಬೇಕು ಅಂದರೆ ಯಾವುದು? ಈ ಶುದ್ಧ ಭಕ್ತಿ ದಿವ್ಯ ಪ್ರೇಮ ಬೇಕು, ಇಲ್ಲ ಮುಕ್ತಿ ಬೇಕು ಅಂದರೆ ಇದನ್ನು ಮಾಡಬೇಕು, ಅರ್ಚಿಸಬೇಕು. ಅದು ಭಕ್ತಿ ಸೇವೆಯ ಸಮರ್ಪಕ ಮಾರ್ಗ. ಭಕ್ತಿ ಸೇವೆ ನೀವು ಮಾಡ್ಬೇಕಾ? ಇಷ್ಟನ್ನ ಮಾಡಬೇಕು, ಸದಾ ಅವನ ಸ್ಮರಣೆ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು, ಅರ್ಚನೆ ಮಾಡ್ತಾ ಇರಬೇಕು, ಶ್ರವಣ ಮಾಡ್ತಾ ಇರಬೇಕು ಅವನ ಬಗ್ಗೆ. ಸೊ ಇದನ್ನ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಪಂಥವನ್ನು ಉಪದೇಶಿಸಲು ವೃಂದಾವನದ ಮುನಿಗಳನ್ನು ನೇಮಿಸಿದರು. ಸೊ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರೆಲ್ಲರೂ ಷಡ್ ಗೋಸ್ವಾಮಿ ಅಂತ ಹೇಳ್ತೀವಲ್ಲ, 6 ಜನ ಗೋಸ್ವಾಮಿಗಳು, ಇವ್ರನ್ನ ಚೈತನ್ಯ ಮಹಾಪ್ರಭು ನೇಮಿಸಿದ್ರು ಇದಕ್ಕೆ ಭಕ್ತಿ ಮಾಡೋಕ್ಕೋಸ್ಕರ. ಭಕ್ತಿ ಮಾಡಕ್ಕೆ ಮತ್ತೆ ಮುಂದಿನ ಜನಕ್ಕೆ ಇದು ಅನುಕೂಲ ಆಗ್ಲಿ ಅಂದ್ಬಿಟ್ಟು ಭಕ್ತಿನ ಯಾವ ರೀತಿ ಮಾಡಬೇಕು ಅಂತ ತೋರ್ಸ್ಕೊಳಕ್ಕೋಸ್ಕರ, ಅದ್ರ ಬಗ್ಗೆ ಬರೆಯಕ್ಕೋಸ್ಕರ ಅವ್ರನ್ನ ನೇಮಿಸ್ಕೊಂಡ್ಬಿಡೋದು. ಅವರು ಚಾಚು ತಪ್ಪದೆ ಈ ನಿಯಮವನ್ನು ಅನುಸರಿಸಿ ನಮ್ಮ ಒಳಿತಿಗಾಗಿ ಅಪಾರವಾದ ದಿವ್ಯಶಾಸ್ತ್ರ ಸಾಹಿತ್ಯವನ್ನು ರಚಿಸಿದರು. ಈ ಚೈತನ್ಯ ಮಹಾಪ್ರಭು ನೇಮಿಸಿದಂಥ ಷಡ್ ಗೋಸ್ವಾಮಿ ಇರ್ಬೋದು, ಎಷ್ಟೊಂದು ಜನ ಬೇರೆ ಬೇರೆ ಗೋಸ್ವಾಮಿಗಳು ಇರ್ಬೋದು, ಅವ್ರನ್ನ ಏನು ಮಾಡಿದ್ರು, ಅವ್ರನ್ನ ಈ ಥರ ಮಾಡಿ ಅಂತ ವೃಂದಾವನದಲ್ಲಿ ಬಿಟ್ಟರು. ಅವರು ಚಾಚು ತಪ್ಪದೆ ಭಗವಂತ ಚೈತನ್ಯ ಮಹಾಪ್ರಭು ಹೇಳಿದ ನಿಯಮಗಳನ್ನ ಅನುಸರಿಸ್ತಾ ನಮ್ಮ ಬೇರೆಯವ್ರ ಒಳಿತಿಗಾಗಿ, ಮುಂದೆ ಬರೋಂಥ ಭಕ್ತರು ಒಳಿತಿಗಾಗಿ
ದಿವ್ಯ ಸಾಹಸದ ಸಾಹಿತ್ಯನ ರಚನೆ ಮಾಡೋದು. ಈಗ ಏನೆಲ್ಲ ಓದ್ತಾ ಇದೀವೋ ಅವ್ರ ಕರುಣೆಯಿಂದ ಓದ್ತಾ ಇರೋದು. ಚೈತನ್ಯ ಪ್ರಭುಪಾದ ನಮ್ಗೆ ಇದನ್ನ ಬರ್ದಿದ್ದಾರೆ ಅಂತಂದ್ರೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಬೇರೆ ಬೇರೆ ಗೋಸ್ವಾಮಿಗಳು ಬರೆದಂತ ಬುಕ್ನ ಆಧಾರದ ಮೇಲೆ ಬರ್ದಿರೋದು ಇವರು. ಕೃಷ್ಣ ಬರೀ ಕೃಷ್ಣನ ಹೇಳಿಕೆ ಮೇಲೆ ಬರ್ದಿಲ್ಲ. ಪ್ರಭುಪಾತ್ ಸ್ವತಃ ಬುದ್ಧಿ ಇತ್ತಿಂತಲ್ಲ, ಪ್ರಭುಪಾದ ಬುದ್ಧಿನೂ ಇತ್ತು, ಆದ್ರೆ ಅವರ ಬೇಸ್ ಮೇಲೆನೆ ಇದು ನಮ್ಗೆ. ಅದಕ್ಕೆ ನಮ್ಮನ್ನ ರೂಪಾನುಗ ಅಂತ ಹೇಳ್ತಾರೆ. ರೂಪಾನುಗ ಅಂದ್ರೆ ರೂಪ ಗೋಸ್ವಾಮಿನ ಅನುಸರಣೆ ಮಾಡೋರು. ನಮ್ಮ ಇಸ್ಕಾನ್ ಭಕ್ತರನ್ನ ಹೇಳ್ತಾ ಇರೋದು ರೂಪಾನುಗ, ರೂಪ ಗೋಸ್ವಾಮಿನ ಅನುಕರಣೆ ಮಾಡ್ತಾರೆ. ಅಂದ್ರೆ ಅವರ ಆಧಾರದ ಮೇಲೆ ನಾವು ಇಷ್ಟೊಂದು ಇದನ್ನ ರಚನೆ ಆಗಿರೋದು ಅಂತ ಸಾಹಿತ್ಯ ರಚನೆ ಮಾಡಿದ್ರು. ಅವರು ಶ್ರೀಮದ್ ಭಾಗವತ ಮತ್ತು ಅಂತಹ ಇತರ ಪ್ರಮಾಣ ಗ್ರಂಥಗಳ ಉಪದೇಶವನ್ನು ಅನುಸರಿಸಲು ಎಲ್ಲ ವರ್ಣ ಮತ್ತು ಆಶ್ರಮ ಪದ್ಧತಿಯನ್ನು ಆಧರಿಸಿದ ಸಕಲ ಮನುಷ್ಯ ವರ್ಗಕ್ಕೆ ದಾರಿ ತೋರಿದರು. ಸೊ ಇವ್ರೇನ್ ಮಾಡಿದ್ರು, ಈ ತರ ಗ್ರಂಥನ ರಚನೆ ಮಾಡಿದ್ರು. ಮತ್ತೆ ಪ್ರಮಾಣ ಗ್ರಂಥಗಳ ಉಪದೇಶವನ್ನು ಅನುಸರಿಸಲು, ಈ ಗ್ರಂಥಗಳ ಉಪದೇಶ ಅನುಸರಿಸಲು ವರ್ಣ ಮತ್ತೆ ಆಶ್ರಮ ಪದ್ಧತಿಯನ್ನು ಅನುಸರಿಸಿದ ಸಕಲ ಮನುಷ್ಯ ವರ್ಗಕ್ಕೆ. ಏನು ವರ್ಣ ಮತ್ತೆ ಆಶ್ರಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಿದೆ. ಮತ್ತೆ ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ವರ್ಣ ಮತ್ತೆ ಆಶ್ರಮ ಪದ್ಧತಿನ ಯಾರು ಅನುಸರಿಸ್ತಾ ಇದ್ದಾರೋ ಅವ್ರಿಗೆ ಮಾರ್ಗದರ್ಶನ ಮಾಡಕ್ಕೆ, ಅವ್ರು ಯಾವ ರೀತಿ ಭಕ್ತಿ ಮಾಡ್ಬೇಕು ಅಂತ ತೋರ್ಸಕ್ಕೋಸ್ಕರ ಇವರು ರಚನೆ ಮಾಡೋರು. ನೀವು ಯಾವುದೇ ವರ್ಣದವರಾಗಿರಿ, ಯಾವುದೇ ಆಶ್ರಮದಲ್ಲಿ ಇರಲಿ, ಅವರು ಕೂಡ ಯಾವ ರೀತಿ ಭಕ್ತಿ ಮಾಡಬೇಕು ಇದನ್ನ ನಮ್ಮ ಗೋಸ್ವಾಮಿಗಳು ತೋರಿಸ್ಕೊಟ್ರು. ಸೊ ಅದರಿಂದ ಪ್ರತಿಯೊಂದು ವರ್ಗಕ್ಕೂ ಕೂಡ ಮನುಷ್ಯ ವರ್ಗನ ಆಧ್ಯಾತ್ಮಿಕ ಪ್ರಪಂಚದಿಂದ, ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೋಸ್ಕರ ಮಾಡಿಕೊಡೋದೇ ನಮ್ಮ ಧರ್ಮ ಗ್ರಂಥಗಳ ಉದ್ದೇಶ. ಇಲ್ಲ ಅಂತಂದ್ರೆ ಇವೇನೇನು ಪ್ರಾಣಿಗಳಿಗೆ ಉದ್ದೇಶ ಆಗಿದೆ. ಇವು ನಮ್ಮ ಗ್ರಂಥಗಳು ಪ್ರಾಣಿಗೋಸ್ಕರ ಮಾಡಿದ್ದಾರೆ. ಸೊ ಮನುಷ್ಯರಿಗೋಸ್ಕರ ಮಾಡಿರೋದು. ಮನುಷ್ಯ ಪ್ರಾಣಿ ಮಾತ್ರ ಇದನ್ನು ತಿಳ್ಕೊಂಡು ಭಗವಂತ ನಮಗೆ ಹೋಗೋಕ್ಕಾಗೋದು. ಸೊ ಅದಕ್ಕೆ ಅದಕ್ಕೋಸ್ಕರನೇ ಮನುಷ್ಯ ಆಗಿರೋದು. ಇಲ್ಲ ಪ್ರಾಣಿ ಆಗ್ಬೋದಿತ್ತು, ಏನು ತೊಂದರೆ ಇರ್ತಿರ್ಲಿಲ್ಲ ಅಲ್ವಾ. ಸೊ ನಮ್ಮ ಮನುಷ್ಯ ಜನ್ಮ ಸಿಕ್ಕಿರದೆ ಭಗವಂತ ಧಾಮಕ್ಕೆ ಹೋಗಕ್ಕೋಸ್ಕರ ಇದೇ ಮುಖ್ಯ ಉದ್ದೇಶ ಮನುಷ್ಯ ಜನ್ಮದ್ದು. ಬೇರೆ ಜನ್ಮದ ಉದ್ದೇಶ ಆಗಿದ್ದಿದ್ರೆ ನಾವು ಒಂದು ಪ್ರಾಣಿ, ಇನ್ನೊಂದು ಯಾವುದೋ ಪ್ರಾಣಿ ಆಗ್ತಿದ್ವಿ. ನಮ್ಗೆ ಇಷ್ಟೊಂದು ಬುದ್ಧಿ, ಇಷ್ಟೊಂದು ಸ್ಪೆಷಲಿಟಿ, ಇಷ್ಟೊಂದು ಮನಸ್ಸು, ಇಷ್ಟೊಂದು ಒಳ್ಳೆ ಮನಸ್ಸು, ಇಷ್ಟೊಂದು ಇದೆ ಕಾರ್ಯವೈಖರಿ, ಇಷ್ಟೊಂದು ಇಡೀ ಪ್ರಕೃತಿನೇ ಮನುಷ್ಯನಿಗೋಸ್ಕರ ಇರೋದು ಆಕ್ಚುಲಿ ನಿಜ ನೋಡಿದ್ರೆ. ಯಾಕೆ? ಇವನಿಗೇನು ತೊಂದರೆ ಆಗಬಾರ್ದು ಭಗವಂತನ ಭಕ್ತಿ ಮಾಡೋಕ್ಕೆ. ಅದಕ್ಕೋಸ್ಕರ ಎಲ್ಲ ಥರನೂ ಕೊಟ್ಟು ಅವನಿಗೆ ಬುದ್ಧಿ ಬೆಳೆಸೋಕ್ಕೋಸ್ಕರ ನಾನಾ ವಿಧವಾಗಿರೋಂಥ ಹಣ್ಣು ಹಂಪಲಗಳು ಕೊಟ್ಟು, ಧಾನ್ಯಗಳನ್ನ ಕೊಟ್ಟು, ತರಕಾರಿಗಳನ್ನ ಕೊಟ್ಟು, ಹಾಲು ಅಮೃತದಂಥ ಹಸುನ ನಿರ್ಮಾಣ ಮಾಡಿ ಹಸುವಿಂದ ಹಾಲು ಕೊಡೋದು. ಸೊ ಇದನ್ನೆಲ್ಲ ಮಾಡಿಕೊಂಡು ಬುದ್ಧಿ ಬೆಳೆಸ್ಕೊಂಡು ನನ್ನ ಹತ್ರ ಬರಲಿ ಅಂತ, ಇದನ್ನೆಲ್ಲ ತಿಂದು ಕೊಬ್ಬು ಬೆಳೆಸ್ಕೊಳ್ಳಿ ಅಂತಲ್ಲ, ಅಹಂಕಾರ ಬೆಳೆಸ್ಕೊಳ್ಳಿ ಅಂತಲ್ಲ, ಇಂದ್ರಿಯ ತೃಪ್ತಿ ಪಡಲಿ ಅಂತಲ್ಲ. ನಾವು ಮೂಡ್ರು ಏನಾಗ್ಬಿಟ್ಟಿದ್ದೀವಿ, ಮಾಡೋ ಕೆಲಸ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ಸೊ ಇದು ಮತ್ತೆ ಮತ್ತೆ ನಮಗೆ ಕಷ್ಟಕ್ಕೆ ಗುರಿ ಆಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ. ಸೊ ಇರೋದನ್ನ ಭಗವಂತನ ಸೇವೆಗೆ ಬಳಸಿ ನಮ್ಮ ಜೀವನಕ್ಕೆ ಬೇಕಷ್ಟು ಬೆಳೆಸ್ಕೊಂಡು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ, ಬೇರೆಯವ್ರ ಏಳಿಗೆಗಾಗಿ ಮಾಡಿದ್ರೆ. ಯಾಕೆ ಗೋಸ್ವಾಮಿಗಳಿಗೇನು ಅವ್ರು ನೋಡಿ, ಈ ಗೋಸ್ವಾಮಿಗಳೇನು ಸಾಮಾನ್ಯ ನಾರ್ಮಲ್ ಜನದಿಂದ ಬಂದವರಲ್ಲ, ನಮ್ಮ ಥರ ನಿಮ್ಮ ಥರನೂ ಅಲ್ಲ. ಏನು ಅಯ್ಯಷ್ಟು ದೊಡ್ಡ ಫ್ಯಾಮಿಲಿಯಿಂದ ಇಡೀ ಪೃಥ್ವಿಗೆ ಅವ್ರ ಹತ್ರ ಕಾಸಿತ್ತು ಅವ್ರಿಗೆ. 7 ತಲೆಮಾರಲ್ಲ, ಎಷ್ಟು ತಲೆಮಾರು ತಿಂದ್ರು ಮುಗಿದಿರೋಂಥ ಸಂಪತ್ತಿತ್ತು. ಆ ಥರ ಮಕ್ಕಳು ಅವರು, ಆ ಥರ ದೊಡ್ಡ ವ್ಯಕ್ತಿಗಳ ಮಕ್ಕಳು. ಅವರು ಬಂದ್ಬಿಟ್ಟು ವೃಂದಾವನದಲ್ಲಿ ಒಂದು ಕೌಪಿನ ಕಟ್ಕೊಂಡು, ಒಂದು ಅಡುಗೆ, ಒಂದು ಸೊಂಟ ಬಟ್ಟೆ ಕಟ್ಕೊಂಡು, ಆ ಚಳಿಲಿ, ವೃಂದಾವನ ಚಳಿಲಿ, ಬೇಸಿಗೆಯಲ್ಲಿ ಒಂದು ಮರದ ಕೆಳಗಡೆ ಮಲ್ಕೊಂಡು ಇವೆಲ್ಲನೂ ಬರ್ದಿದ್ದು. ಭಿಕ್ಷೆ ಮಾಡಿಕೊಂಡು, ಭಿಕ್ಷಾಟನೆ ಮಾಡಿಕೊಂಡು. ಯಾಕೆ ಬೇಕಿತ್ತು ಅಷ್ಟೊಂದು ಶ್ರಮ? ಯಾಕೆ? ಮುಂದಿನ ಏಳಿಗೆಗಾಗಿ. ಮುಂದೆ ಏನೋ ಭಗವಂತಂದು ಒಂದು ಅಪೇಕ್ಷೆ ಇದೆ, ಭಗವಂತನ ಒಂದು ಸಂಕಲ್ಪ ಇದೆ. ಆ ಭಗವಂತನ ಸಂಕಲ್ಪಕ್ಕೆ ನಾನೇ ಹೊಣೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ, ಅಂದ್ರೆ ನಾನು ಆಗ್ಬೇಕು ಅದಕ್ಕೆ ಹೊಣೆ. ನಾನು ಅದು ಮಾಡೋದ್ರಿಂದ ನಾನು ಭಗವಂತ ಧಾಮಕ್ಕೆ ಹೋಗ್ತೀನಿ ಅನ್ನೋದು ಹೊಣೆ. ಭಗವಂತನ ಹೇಳಿಕೆಗೋಸ್ಕರ ಇಷ್ಟೊಂದು ಮಾಡಿದ್ದು. ಬೇರೆ ಏನು ಕಾರಣ ಇಲ್ಲ. ಇಲ್ಲ ಅಂತಂದ್ರೆ ಪ್ರಭುಪಾದ್ಗೆ ಏನು ಬೇಕಿತ್ತು? 70ನೇ ವಯಸ್ಸಲ್ಲಿ ವೃಂದಾವನದಲ್ಲಿ ಎಲ್ಲಾರ ಕೂತ್ಕೊಂಡು ಜಪ ಮಾಡಿದ್ರು ಭಗವಂತ ನಮ್ಗೆ ಹೋಗ್ತಿದ್ರು ಪ್ರಭುಪಾದ್. ಕೃಷ್ಣನೇನು ಹಿಂಸೆ ಮಾಡ್ತಿಲ್ಲ, ಹೋಗಪ್ಪ ಮಾಡು ಅಂತ ಏನು ಅವ್ರನ್ನ ಫೋರ್ಸ್ ಮಾಡಿ ಹಿಂದೆ ತಳ್ಳಿಲ್ಲ ಅವರು.
ಸೊ ಅವರೇ ಡಿಸಿಷನ್ ತಗೊಂಡು ವಾಲಂಟ್ರಿಯಾಗಿ ಅವರು ಬರೀ ಅವ್ರ ಗುರು ಒಂದು ಮಾತಿಂದ ಅವರು ಆ ಥರ ಹೋದರು. ಹೋಗ್ಬಿಟ್ಟು ಅಷ್ಟೊಂದು ಕಷ್ಟ ತಗೊಂಡು ಆ ಒಂದು ವಯಸ್ಸಲ್ಲೂ ಕೂಡ, ಇಳಿ ವಯಸ್ಸಲ್ಲೂ ಕೂಡ, ಕೊನೆ ಇನ್ನೇನು ದೇಹ ಅಂತ್ಯ ಮಾಡೋಂಥ ಟೈಮಲ್ಲೂ ಕೂಡ ಅವರು ಪ್ರಚಾರ ಮಾಡಿ ಇಷ್ಟೊಂದು ಕಾರ್ಯ ಮಾಡಿದ್ರು. ಲೆಕ್ಕ ಹಾಕೊಳ್ಳಿ ಭಗವಂತನ ಪವರ್, ಭಕ್ತಿ ಪವರ್ ಎಷ್ಟಿರುತ್ತೆ ಅಂತ. ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು, ಬಟ್ ನಮಗೆ ಮನಸ್ಸಿಲ್ಲ, ಇದೊಂದೇ ಮುಖ್ಯ ಕಾರಣ. ಎಲ್ಲ ಇದೆ, ಏನಿಲ್ಲ ಹೇಳಿ, ಈ ಕಲಿಯುಗದಲ್ಲಿ ಏನು ಸ್ಪೆಸಿಲಿಟಿ ಇಲ್ಲ ನಮಗೆ? ಪ್ರತಿಯೊಂದು ಇದೆ ನೋಡಿ. ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡ್ರೆ ಎಷ್ಟೊಂದು ಜನ ನೋಡೋ ಥರ ಮಾಡಿದ್ದಾರೆ. ಇದಕ್ಕಿನ್ನ ಎಲ್ಲಿದ್ರೆ ಆವಾಗಿನ ಕಾಲದಲ್ಲಿ ಬುಕ್ ಹುಡುಕ್ಬೇಕಾದ್ರೆ ಎಲ್ಲೆಲ್ಲ ಹೋಗ್ಬೇಕಿತ್ತು, ಏನೋ ಒಂದು ಇದು ಮಾಡಬೇಕಂದ್ರೆ ಎಲ್ಲ ಹೋಗ್ಬೇಕಿತ್ತು. ಇವತ್ತು ನಮ್ಮ ಕೈಗೆ ಎಲ್ಲರೂ ಬರೀ ಒಂದು ಹಿಂಗೆ ಅಂದ್ರೆ ಸಾಕು, ಎಲ್ಲ ಮುಂದೆ ಬಂದ್ಬಿಡುತ್ತೆ, ಏನೇನು ಬೇಕಾದೆಲ್ಲ ನಿಮಗೆ. ಈ ಥರ ಇದ್ರೂ ಕೂಡ ಭಕ್ತಿ ಮಾಡೋಕ್ಕೆ ನಮ್ಗೇನಾಗಿದೆ, ದೊಡ್ಡ ಇದಾಗ್ಬಿಟ್ಟಿದೆ, ಸಮಸ್ಯೆ ಆಗ್ಬಿಟ್ಟಿದೆ. ಅಯ್ಯೋ ಏನಪ್ಪ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಲ್ಲ ನಾನು, 1 hour ಕೂತ್ಕೊಂಡು ಕೇಳಿದ್ದೀನಿ ರೀ ಕತೆನ ನಾನು. ಏನಾಗ್ಬೇಡ ನನ್ನ ಕತೆ. ಊಟ ಮಾಡಿರ್ಲಿಲ್ಲ ನಾನು ಮಧ್ಯಾಹ್ನ, ಹಂಗೂ ಕೂತ್ಕೊಂಡೆ ಕಣ್ರಿ. ಸ್ವಲ್ಪನೇ ತಿಂದಿದ್ದು, ನಿದ್ದೆ ಮಾಡಿರ್ಲಿಲ್ಲ, ಕಣ್ಣು ಹಂಗೆ ನೋತಾ ಇತ್ತು, ಹಂಗೆ ಕೂತ್ಕೊಂಡೆ. ಏನೇನೆಲ್ಲ ವಿಚಿತ್ರ ಹೇಳ್ತೀವಿ ಇಷ್ಟೊಂದೆಲ್ಲ ಸ್ಪೆಸಿಲಿಟಿ ಇಟ್ಕೊಂಡು ಅಂದ್ರೆ. ಸೊ ಭಗವಂತ ಇಂಥವ್ರನ್ನೂ ಬಿಟ್ಟಿಲ್ಲ. ನಾವು ಹೇಳ್ತೀವಲ್ಲ, ನಮ್ಗೆ ಎಷ್ಟು ಇದಿದೆ ಹೇಳಿ, ನಮಗೆ ಅಂತ ಅದೇ ಈ ಥರ ಮಾತಾಡೋರಿಗೆ, ಈ ಥರ ಇದ್ದವ್ರಿಗೆ ಎಷ್ಟೊಂದು ಭಗವಂತ ಎಷ್ಟು ಕರುಣೆ ಕೊಡಬೇಕು. ಕರುಣೆ ಕೊಡಬಾರ್ದು ಆ್ಯಕ್ಚುಲಿ ನೋಡಿದ್ರೆ. ಆದರೂ ಕೂಡ ಕೃಷ್ಣ ಯಾವುದೇ ಕಾರಣಕ್ಕೂ ಏನೂ ಇದು ಮಾಡ್ದಿರಾ ಊಟನೂ ಕೊಡ್ತಾ ಇದ್ದಾನೆ, ಎಲ್ಲ ಕೊಡ್ತಾ ಇದ್ದಾನೆ, ಈ ಕಡೆ ಕೇಳೋರ್ನು ಕಳಿಸ್ತಾ ಇದ್ದಾನೆ. ಪ್ರತಿಯೊಂದು ದಿನಕ್ಕೂ ಇಲ್ಲ, ಅವರೇ ಫೋರ್ಸ್ ಮಾಡಿ ನಿಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇಷ್ಟು ಇದ್ಕೊಂಡು ನಾವು ಭಕ್ತಿ ಮಾಡಲಿಲ್ಲ ಅಂತಂದರೆ ಭಗವಂತ ಮೆಚ್ತಾರೇನ್ರಿ ನಮ್ಮನ್ನ? ಮೆಚ್ಚೋದಿರಲಿ, ಏನು ಆಗ್ತೀವಿ ಲೆಕ್ಕ ಮಾಡ್ಕೊಳ್ಳಿ, ಏನಾಗ್ಬೋದು ನಮ್ಮ ಕತೆ ಅಂತ. ಅದರಿಂದ ದಯವಿಟ್ಟು ಭಕ್ತಿ ಮಾಡಿ, ಭಗವಂತಂದು ನಾಮಜಪ ಮಾಡಿ, ಆನಂದವಾಗಿರಿ. ಏನು ಕಷ್ಟ ಇಲ್ದಿರೋಂಥ ಜೀವನ ಸಿಕ್ಕಿದೆ, ನಾಮಜಪ ಮಾಡಿಕೊಂಡು ಆರಾಮಾಗಿ ಜೀವನನ ಕಳೀರಿ. ನೋಡಿ, ಯಾವುದು ಪ್ರಸಾದಕ್ಕೆ ಕಡಿಮೆ ಇಲ್ಲ, ಕುಂದುಕೊರತೆ ಇಲ್ಲ. ತಿನ್ನಿ, ಎಷ್ಟು ಬೇಕಾದ್ರೆ ತಿನ್ನಿ ಪ್ರಸಾದನ, ಔಟ್ಸೈಡ್ ಬೇಡ ಅಷ್ಟೇ ನಾವು ಹೇಳ್ತಾ ಇರೋದು. ಯಾರು ಬೇಡ, ಏನು ಐಟಮ್ ಮಾಡಕ್ಕೆ ಬರಲಿ ಹೇಳಿ, ನಾನು ಹೇಳ್ಕೊಡ್ತೀನಿ. ಅಕಸ್ಮಾತು ಆಯ್ತಪ್ಪ ನಿಮಗೆ ಯಾವ್ದಾರ ಕಾಯಿಲೆ ಕಸ ಇದೆ, ಹೋಗಿ ಬಂದು ಬೇಕಾದ್ರೆ ಇಲ್ಲೇ ಇರಿ, ನಾವೇ ನೋಡ್ಕೊತೀವಿ, ಟ್ರೀಟ್ಮೆಂಟ್ ಕೊಟ್ಟು ನೋಡ್ಕೋತೀವಿ. ಜಸ್ಟ್ ಒಂದೇ ಒಂದು ಕಂಡೀಷನ್, 16 ರೌಂಡ್ ಜಪ ಮಾಡಬೇಕು, ಬೇರೇನು ಮಾಡಬೇಡಿ. ಆರಾಮಾಗಿ ಮಾಡಿಕೊಂಡು ಏನಾರು ಕಾಯಿಸ ಓಕೆ ರೆಡಿ ಮಾಡ್ಕೊಳ್ಳಲ್ಲ, ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಒಂದು ದಿನ ನಿಮಗೆ ಏನೋ ಇದು ಮಾಡಿ ನಿಮ್ನೇನು ಮಾಡಿ ಅಂತ ಹೇಳಲ್ಲ. 16 ರೌಂಡ್ ಜಪ ಮಾಡಿ ಅಷ್ಟೇ, ಅದೊಂದೇ ಕಂಡೀಷನ್. ಅದೇನೋ ನಿಮ್ಮ ಥರ ಅಲ್ಲ, ನಮ್ಮ ಥರ ಜಪ ತೂಗುಡಿಸ್ಕೊಂಡಲ್ಲ, ಎಚ್ಚರವಾಗಿ, ಅದೊಂದೇ ಕಂಡೀಷನ್. ಇನ್ನೇನು ಬೇಕು ಹೇಳಿ? ಭಕ್ತಿ ಮಾಡೋಕ್ಕೆ ಏನೆಲ್ಲ ಅನುಕೂಲ ಇದೆ ನಮಗೆ, ಅದನ್ನು ನಾವು ಮಾಡ್ತಾಯಿಲ್ಲ ಅಂತಂದರೆ ಇದು ನಮ್ಮ ದೌರ್ಭಾಗ್ಯ ಅನ್ಕೋಬೇಕು, ಸೊ ಇಲ್ಲ ನಮ್ಮ ಕರ್ಮ ಅನ್ಕೋಬೇಕು, ಗೊತ್ತಿಲ್ಲ. ದಯವಿಟ್ಟು ಭಕ್ತಿ ಮಾಡಿ, ಇಲ್ಲಿಂದ ಭಗವಂತನ ನಾಮಕ್ಕೆ ಹೋಗಿ. ಅಕಸ್ಮಾತ್ ಕೊನೆಗೆ ಏನಾರು ಬರ್ತಾಯಿದ್ರೆ ನಾವು ರಿಸೀವ್ ಮಾಡೋಕ್ಕಾರ ಹಿರಿ, ಅಲ್ಲಿ ಬರೋಲ್ಲ ನಾವು, ನೀವಿರಿ. ಓಕೆ, ಹರೇ ಕೃಷ್ಣ. ಜಯ ಶ್ರೀ ಪ್ರಭುಪಾದ ಕೀ ಜೈ, ಗುರುದೇವ್ ಕೀ ಜೈ. ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ.